ಆತ್ಮೀಯ ಮಾಧ್ಯಮದ ಮಿತ್ರರೇ, ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರುವಂಥದ್ದು ಉದ್ದೇಶ ಬಹುಶಃ ಈಗಾಗಲೇ ಹಲವಾರು ಪತ್ರಿಕೆಗಳಲ್ಲಿ ಈಗಾಗಲೇ ಒಂದು ಸುದ್ದಿ ಭಾಳ ಗಂಭೀರವಾಗಿ ಪ್ರಕಟಣೆ ಆಗಿದೆ. ಅದು ಒಂದು ಭಾಳ ಗಂಭೀರವಾದಂಥ ಒಂದು ವಿಚಾರವೇ ಹೌದು. ಇಂಗ್ಲೀಷ್ ಮೀಡಿಯಾಗಳಲ್ಲಿ, ಕನ್ನಡದ ಕೆಲವೊಂದಷ್ಟು ನ್ಯೂಸ್ ಪೇಪರ್ಗಳಲ್ಲಿ ಬಹುಶಃ ರಾಜ್ಯದ ಜನತೆಯೂ ಗಮನಿಸಿರ್ತಾರೆ, ಜೊತೆಯಲ್ಲಿ ಬೆಂಗಳೂರಿನ ನಾಗರಿಕರು. ಇತ್ತೀಚೆಗಷ್ಟೇ ನ್ಯೂಸ್ ಪೇಪರಲ್ಲಿ ಬಂದಂಥ ವಿಚಾರವನ್ನು ಮುಂದಿಟ್ಕೊಂಡು ನನ್ನ ಪರ್ಸ್ನಲ್ ಅಕೌಂಟಿಂದ ಒಂದು ಟ್ವೀಟನ್ನು ಮಾಡಿದ್ದೆ. ಆ ಟ್ವೀಟ್ಗೆ ಸಂಬಂಧಪಟ್ಟಂತೆ ಮತ್ತೆ ಮರು ರೀಟ್ವೀಟ್ಗಳು ಸಾಕಷ್ಟು ವ್ಯಕ್ತವಾಯಿತು. ಅದರಲ್ಲಿ ಭಾಳ ಜನ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನಾಗರಿಕರು, ವಿದ್ಯಾವಂತರು, ಪ್ರಜ್ಞಾವಂತರು, ಬುದ್ಧಿಜೀವಿಗಳು ಆ ಒಂದು ವಿಚಾರದ ಸೂಕ್ಷ್ಮತೆ ಏನಿದೆ, ಆ ವಿಚಾರದ ಉದ್ದೇಶಗಳೇನು ಅಂತಕ್ಕಂಥದ್ರ ಬಗ್ಗೆ ಒಂದಷ್ಟು ಸಂಶಯಗಳು ಬೆಂಗಳೂರಿನ ನಾಗರಿಕರು ಕೂಡ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಅಧ್ಯಯನವನ್ನು ಮಾಡಬೇಕು, ಇದರ ಆಳ ಅಗಲವನ್ನು ತಿಳ್ಕೊಳ್ಬೇಕು ಅಂತ ಹೋದಾಗ ಕಳೆದ ಒಂದು 2-3 ದಿನಗಳಿಂದ ಒಂದಷ್ಟು ವಿಚಾರಗಳು ನಾನು ಕೂಡ ಕಲೆ ಹಾಕಿದ್ದೀನಿ. ಈಗ ತಮಗೆ ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರಣ, ಯಾವ ವಿಚಾರ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಅಂದರೆ, ಒಂದು ಬೆಂಗಳೂರು ನಗರದಲ್ಲಿ ಸ್ವೀಪಿಂಗ್ ಮಿಷಿನ್ಸ್ ಅಂದರೆ ರಸ್ತೆಗಳಲ್ಲಿ ನೀವು ಕಸವನ್ನು ಗುಡಿಸ್ತಕ್ಕಂಥ ಯಂತ್ರಗಳು ಅಂತ ನೀವೇನು ಕರಿತೀರಿ, ಇದಕ್ಕೆ ಸಂಬಂಧಪಟ್ಟಂತೆ GBA ಅಥಾರಿಟಿ ಕಡೆಯಿಂದ ಇತ್ತೀಚಿನ ದಿನಗಳಲ್ಲಿ ಒಂದು ಚರ್ಚೆ ಆಗಿತ್ತು. ಬಹುಶಃ ಮಾರ್ಚ್ ಏಪ್ರಿಲ್ ಮುಂದಿನ ವರ್ಷದ ಒಳಗಡೆ ಈಗೇನು ಕೆಲವೊಂದಷ್ಟು ಈ ಹಿಂದೆ BBMP ಅಂತ ನಾವೇನು ಹೇಳ್ತಾ ಇದ್ವಿ, ಈಗ GB ಅಂತ ಮಾಡ್ಕೊಂಡಿದ್ದಾರೆ. BBMPಯಲ್ಲಿ ಒಂದು 26 ಸ್ವೀಪಿಂಗ್ ಮಿಷಿನ್ಗಳು ಬೆಂಗಳೂರು ನಗರಕ್ಕೆ ತಗೊಂಡಿದ್ದೀವಿ, ಇದೇ ವರ್ಕಿಂಗ್ ಕಂಡೀಷನಲ್ಲಿತ್ತು ಭಾಳ ವರ್ಷ ಅಂತಕ್ಕಂಥದ್ರ ಬಗ್ಗೆ BBMP ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರು. ಬಟ್ ತದನಂತರ ಏನೋ 26 ಮಿಷಿನ್ಗಳು ಭಾಳ ವರ್ಷಗಳಾಯಿತು ಖರೀದಿ ಮಾಡಿ. ಸೊ ಸಾಮಾನ್ಯವಾಗಿ ಒಂದಷ್ಟು ವೇರ್ ಆ್ಯಂಡ್ ಟೇರ್ಗಳಾಗಿದೆ. ಹಾಗಾಗಿ BBMP ಯಾರ್ಡ್ಗಳಲ್ಲಿ ಅವೆಲ್ಲವೂ ಕೂಡ ಈಗ ಕೆಲಸಕ್ಕೆ ಬರದೇ ಇರೋ ರೀತಿ ಮೂಲೆ ಗುಂಪಾಗಿದೆ ಅನ್ನೋದು BBMPಯ ಅಫಿಷಿಯಲ್ಸು ಕನ್ಫರ್ಮೇಷನ್ ಕೊಟ್ಟಿದ್ದರು. ಈಗ ಒಂದು ಇಲ್ಲಿ ಇರ್ತಕ್ಕಂಥ ಬಹಳ ಮುಖ್ಯವಾದಂಥ ವಿಚಾರ, 613 ಕೋಟಿ ರೂಪಾಯಿ ಕಾಂಟ್ರ್ಯಾಕ್ಟ್ ಅಂದರೆ ರೆಂಟಲ್ ಕಾಂಟ್ರ್ಯಾಕ್ಟು ಪ್ರತಿ ವರ್ಷಕ್ಕೆ, ನಾನು ಒಂದೊಂದೇ ನಿಮಗೆ ತಿಳಿಸ್ತಾ ಹೋಗ್ತೇನೆ. 46 ಸ್ವೀಪಿಂಗ್ ಮಿಷಿನ್ಗಳನ್ನ ಪರ್ಚೇಸ್ ಮಾಡ್ತಾ ಇಲ್ಲ, ಅದರ ಬದಲಾಗಿ ರೆಂಟಲ್ ಕಾಂಟ್ರ್ಯಾಕ್ಟ್ ಬೇಸಿಸ್ಗೆ ಹೋಗ್ತಾ ಇದ್ದಾರೆ ಸರ್ಕಾರ. ಅಂದರೆ ಒಂದು ಮಿಷಿನಿನ ಕಾಸ್ಟಿಂಗ್ ಏನಾಗ್ತಾ ಇದೆ, 13,33,00,000ವರೆಗೂ ಒಂದು ಮಿಷಿನ್ ಕಾಸ್ಟಿಂಗ್ ಹೋಗುತ್ತೆ. ಏನು ರೆಂಟಲ್ ಫಾರ್ಮುಲಾ ಇವಾಗೇನು ಅಪ್ಲೈ ಮಾಡಿದ್ದಾರೆ, ರೆಂಟಲ್ ಮಾಡಲ್. ಈ ರೆಂಟಲ್ ಮಾಡಲ್ ಹೋದರೆ 13,33,00,000 ಒಂದು ಮಿಷಿನ್ಗೆ ಕಾಸ್ಟ್ ಆಗುತ್ತೆ. ಇದನ್ನು 7 ವರ್ಷಕ್ಕೆ ಈ ರೆಂಟಲ್ ಮಾಡಲ್ನ ಅಪ್ಲೈ ಮಾಡಿದ್ದಾರೆ. ಅಂದರೆ ಇದನ್ನು ನೀವು ವರ್ಷಕ್ಕೆ ಎಷ್ಟಾಗುತ್ತೆ ಅನ್ನೋದಾದರೆ 1,90,00,000 ಬಂದು ಲ್ಯಾಂಡ್ ಆಗುತ್ತೆ. ಓವರ್ ಆಲಾಗಿ ಮಿಷಿನರಿ ಕಾಸ್ಟ್ ವಿಲ್ ಬಿ 13,33 lakhs ಅಟ್ ದ ಎಂಡ್ ಆಫ್ ದ ಡೇ. ಅಂದರೆ ಇದು 7 ವರ್ಷಕ್ಕೆ ರೆಂಟಲ್ ಮಾಡಲ್ನ ಅಪ್ಲೈ ಮಾಡಿದರೆ. ಈಗ ಇನ್ನೊಂದು ನಾನು ರಿಸರ್ಚ್ ಮಾಡಿದಾಗ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಇದೇ ಥರ ಸ್ವೀಪಿಂಗ್ ಮಿಷಿನ್ಗಳನ್ನ 2 ಮಿಷಿನ್ಗಳನ್ನ ಖರೀದಿ ಮಾಡ್ತಾರೆ. ಆ ಮಿಷಿನ್ಗಳ ಬೆಲೆ ಬಂದು 1,45,00,000 ಒಂದು ಮಿಷಿನ್ನ ಕಾಸ್ಟ್. ಅಂದರೆ ಎಷ್ಟಾಯಿತು, 2,90,00,000 ಆಯಿತು 2 ಮಿಷಿನ್ಗೆ. ಇದು ಹುಬ್ಬಳ್ಳಿ ಧಾರವಾಡದಲ್ಲಿ ಖರೀದಿ ಮಾಡಿರ್ತಕ್ಕಂಥದ್ದು. ಈ ಹಿಂದೆ BBMPನೇ ಪ್ರೊಕ್ಯೂರ್ಮೆಂಟ್ ಮಾಡ್ತಾರೆ.
17 ಮಿಷಿನ್ಗಳನ್ನ ಪ್ರೊಕ್ಯೂರ್ ಮಾಡಿದಂಥ ಸಂದರ್ಭದಲ್ಲಿ ಅದರ ಮಿಷಿನರಿ ಕಾಸ್ಟ್ 17 ಮಿಷಿನ್ದು 23 ಕೋಟಿ ಅಂತಕ್ಕಂಥದ್ದನ್ನ ತೋರಿಸಿದ್ದಾರೆ ನಮಗೆ. ಅದರ ಕಾಸ್ಟ್ನ ಎಷ್ಟು? 17 ಮಿಷಿನ್ಗೆ 23 crores. ಹುಬ್ಳಿ ಧಾರವಾಡ ಅಂದರೆ ಇಲ್ಲಿಗೆ ಹುಬ್ಳಿ ಧಾರವಾಡದಲ್ಲಿ 1,45,00,000ಕ್ಕೂ ಮಿಷಿನ್ ಖರೀದಿ ಮಾಡಿದ್ದಾರೆ. ಇದೇ BBMP ಪ್ರೊಕ್ಯೂರ್ಮೆಂಟ್ ಮಾಡಿದಾಗ 17 ಮಿಷಿನು 23 ಕೋಟಿ ಅಂದರೆ ಮತ್ತೆ ಡಿವೈಡೆಡ್ ಬೈ ಮಾಡಿದ್ರೆ 1,35,00,000 ಒಂದು ಮಿಷಿನ್ ಕಾಸ್ಟ್ ಆಗುತ್ತೆ. ಎಷ್ಟು? 1,35,00,000. ಈ ಹಿಂದೆ BBMPನೇ ಖರೀದಿ ಮಾಡಿರೋದು. ಈಗ ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದರೆ, ನೀವು ಎಲ್ಲ ಸ್ಪೆಸಿಫಿಕೇಷನ್ಸ್ನು ಕೂಡ ಮೀಟ್ ಮಾಡಬೇಕು. ಒನ್ ಆಫ್ ದ ಟಾಪೆಸ್ಟ್ ಸ್ವೀಪಿಂಗ್ ಮಿಷಿನರಿನ ನಾವು ಖರೀದಿ ಮಾಡಬೇಕು ಅನ್ನೋದಾದರೂ ಕೂಡ ಬಹುಶಃ ಅದರಲ್ಲಿ ಅಡಿಷ್ನಲ್ ಆಗಿ ಒಂದಷ್ಟು ಕಂಟೈನರ್ಸ್ ಬರ್ತದೆ, ಕೆಲವೊಂದಷ್ಟು ಆಸ್ಪೆಕ್ಟ್ಗಳು ಮೀಟ್ ಆಗ್ತದೆ ಆ ಸ್ಪೆಸಿಫಿಕೇಷನ್ನಲ್ಲಿ. ಸೊ 3 crores is the maximum value which you can fix for the procurement of sweeping machine. ನಾನು 1.5 ಕೋಟಿನೂ ಹೇಳ್ತಾ ಇಲ್ಲ, 1.35 ಹೇಳ್ತಾ ಇಲ್ಲ, 1.45 ಹೇಳ್ತಾ ಇಲ್ಲ. ಯಾಕೆಂದರೆ 1.35 BBMP ತಗೊಂಡಿದ್ದಂಥದ್ದು, 1.45ಗೆ ಹುಬ್ಳಿ ಧಾರವಾಡದಲ್ಲಿ ತಗೊಂಡಿದ್ರು. ನಾನು ಒಂದು ಹೆಜ್ಜೆ ಮುಂದೋಗಿ ಟಾಪೆಸ್ಟ್ ಸ್ಪೆಸಿಫಿಕೇಷನ್ಸ್ನ ಗುರುತಿಸಿ ಮಾತಾಡೋದಾದರೆ 3 ಕೋಟಿ ರೂಪಾಯಿ ಅದರ ಬೆಲೆ ಅಂತ ಅಂದ್ಕೋಣ ಉದಾಹರಣೆಗೆ. ಅಲ್ಲಿಗೆ 46 ಮಿಷಿನ್ಗಳನ್ನ ಖರೀದಿ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಮುಂದಾಗಿದ್ದಾರೆ. ಸೊ 46 into 3 ಏನಾಯಿತು ಮ್ಯಾಥಮೆಟಿಕ್ಸು? ಬಹುಶಃ ಒಂದು ಹತ್ತತ್ರ 150 ಕೋಟಿ ರೂಪಾಯಿ ವೆಚ್ಚ ಆಗ್ಬೋದೇ? 138. ಸರಿ, ಪ್ರಿಸೈಸ್ಲಿ ಆರ್ ಸ್ಪೆಸಿಫಿಕಲಿ ಹೇಳೋದಾದರೆ ನೀವು 138 ಕೋಟಿ ಅಂತಲೇ ಅಂದ್ಕೊಳ್ಳೋಣ, ಇಲ್ಲ 150 ಕೋಟಿ ಅಂತಲೇ ಅಂದ್ಕೊಳ್ಳೋಣ. ಈಗ 150 ಕೋಟಿಗೆ ನೀವು ಈ ಮಿಷಿನ್ರ ಖರೀದಿ ಮಾಡಬೇಕಾದಂಥದ್ದು ಆಗ್ಬೋದಾದಾಗ ನೀವು 7 ವರ್ಷಕ್ಕೆ ಇದನ್ನು 613 ಕೋಟಿ ರೂಪಾಯಿ 613 crore rupeesಗೆ ರೆಂಟಲ್ ಮಾಡೆಲ್ನ ಅಪ್ಲೈ ಮಾಡುವಂಥ ಅವಶ್ಯಕತೆ ಏನಿತ್ತು? ಯಾಕೆಂದರೆ ಈ ರೆಂಟಲ್ ಮಾಡಲ್ನ ಅಪ್ಲೈ ಮಾಡ್ತಾ ಇದ್ದಂಗೆ ಏನಾಗುತ್ತೆ, ಮಿಷಿನರಿ ಕಾಸ್ಟ್ ವಿಲ್ ಬಿ 13,33 lakhs in 7 years. ಪ್ರತಿ ವರ್ಷನೂ ನೀವು ಅದನ್ನು ಡಿವೈಡ್ ಮಾಡೋದಾದರೂ 1,90,00,000. ಸೊ 3 ಕೋಟಿಗೆ ಸಿಗುವಂಥ ಮಿಷಿನ್ರಿ 46 ಮಿಷಿನ್ರಿ ಇಂಟು ಗಂಗಾಧರಣ್ಣ ಹೇಳ್ದಂಗೆ 138 ಬಿಟ್ಬೇಡ 150 crores ಇಟ್ಕೋಣ. ಒಂದು ಸರ್ಕಾರಕ್ಕೆ ವ್ಯಾಲ್ಯೂ ಅಡಿಷನ್ ಆಯಿತು, ಸರ್ಕಾರಕ್ಕೆ ಒಂದು ಅಸೆಟ್ ಆಯಿತು. ಆದರೆ ಇವತ್ತು ನೀವು ಕಾಂಟ್ರಾಕ್ಟ್ ಬೇಸಿಸ್ಸು ಈ ರೆಂಟಲ್ ಬೇಸಿಸ್ ನೀವು ಕೊಡೋದ್ರಿಂದ ಮಿಷಿನ್ರಿನೂ ಕೂಡ ಇವತ್ತು ಸರ್ಕಾರದ್ದಾಗಿರ್ಲಿಕ್ಕಿಲ್ಲ. ಅದರ ಮುಂದುವರೆದ ಭಾಗವಾಗಿ ನಾನು ಒಂದೆರಡು ಪಾಯಿಂಟ್ ಹೇಳ್ತೇನೆ. ಒಪೆಕ್ಸ್ ಮಾಡಲು ಕೆಪೆಕ್ಸ್ ಮಾಡಲ್ ಬಗ್ಗೆನೂ ನಾನು ಚರ್ಚೆ ಮಾಡ್ತೀನಿ. ಆಪರೇಷನ್ ಎಕ್ಸ್ಪೆಂಡಿಚರ್ ಅಂತ ಒಪೆಕ್ಸ್ ಮಾಡಲ್ ಬಗ್ಗೆ ನಾವೇನು ಹೇಳ್ತೀವಿ ಇಲ್ಲಿ ಅದನ್ನು ಕೂಡ ನಿಮಗೆ ಒಂದು ಸಣ್ಣದಾಗೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ ಓದ್ಬಿಡ್ತೀನಿ. ಆಪರೇಷನ್ ಕಾಸ್ಟ್ ಏನಾಗುತ್ತೆ ನೀವೇ ಪರ್ಚೇಸ್ ಮಾಡಿದ್ರೆ ಸ್ವತಃ ಮಿಷಿನ್ನ ಸರ್ಕಾರ ಅನ್ನೋದು, ಕ್ರೂ ಅಂದರೆ ಆಪರೇಟರು, ಡ್ರೈವರು, ಹೆಲ್ಪರು, ಅವ್ರಿಗೆ ಒಂದು 5ರಿಂದ 8 ಲಕ್ಷ ರೂಪಾಯಿ. ಮತ್ತು ಫ್ಯೂಯಲ್ ಆ್ಯಂಡ್ ಕನ್ಸ್ಯೂಮಬಲ್ಸು ಅದು 2ರಿಂದ 4 ಲಕ್ಷ ರೂಪಾಯಿ. ಮತ್ತು AMC ಅಂದರೆ ಮೇಂಟೆನೆನ್ಸ್ ಮಾಡ್ತಕ್ಕಂಥದ್ದಕ್ಕೆ AMC ಕಾಂಟ್ರಾಕ್ಟ್ಸ್ ನಾವೇನು ಕೊಡ್ತೀವಿ, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂತ ಏನು ಕರಿತೀವಿ, ಸೊ ಅವ್ರಿಗೆ ಅರೌಂಡ್ 10 to 15 lakhs ಅಂತ ಅಂದ್ಕೊಳ್ಳೋಣ. ಆ್ಯಂಡ್ ರಿಪೇರ್ಸು, ಇನ್ಶೂರೆನ್ಸು, ಟೈರ್ಸು ಇತ್ಯಾದಿ ಸೇರಿದಂತೆ 2ರಿಂದ 5 ಲಕ್ಷ. ಮತ್ತು ಓವರ್ ಹೆಡ್ಸು, ಡೆಪೋ ಕಾಸ್ಟ್ಸು ಇದು 1ರಿಂದ 3 ಲಕ್ಷ ರೂಪಾಯಿ. ಅಂದರೆ ಇಲ್ಲಿ ಟೋಟಲ್ಲು ಈಗ ಒಪೆಕ್ಸು ಆಪರೇಷ್ನಲ್ ಎಸ್ಟಿಮೇಷನ್ ಬಂದ್ಬಿಟ್ಟು ನಮಗೆ ಒಂದು 26 ಲಕ್ಷ ರೂಪಾಯಿ ಬೀಳುತ್ತೆ. ಹಿಯರ್ ಆ್ಯಂಡ್ ದೇರ್ ಒಂದು 5 to 10% ವೇರಿಯೇಷನ್ ಅಂತಲೇ ಅಂದ್ಕೊಳ್ಳೋಣ. ತದನಂತರ ಇವಾಗ ಕೆಪೆಕ್ಸ್ ಮಾಡೆಲ್ ಬಗ್ಗೆ ನಾವು ಮಾತಾಡೋದಾದರೆ, ಈಗ 3 ಕೋಟಿ ರೂಪಾಯಿ ನಾವು ಒಂದು ಮಿಷಿನ್ರಿನ ಖರೀದಿ ಮಾಡ್ತೀವಿ ಅಂದರೆ ಅಫ್ಕೋರ್ಸ್ ಅದರ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಬಂದುಬಿಟ್ಟು ಒಂದು 10 ವರ್ಷ ಸ್ವಾಭಾವಿಕವಾಗಿ. ಈಗ ನಾವೇ ಯಾವುದಾದ್ರೂ ಒಂದು ಗಾಡಿ ತೊಗೊಂಡ್ರೆ ಒಂದು 5 ವರ್ಷಕ್ಕೋ 10 ವರ್ಷಕ್ಕೋ ರೆಗ್ಯುಲರ್ ನಾವು ಮೇಂಟೆನೆನ್ಸು ಮಾಡಬೇಕು. ಅದನ್ನೇ ಇವಾಗ AMC ಬರೋದು ಅದಕ್ಕೋಸ್ಕರನೇ, ಮೇಂಟೆನೆನ್ಸ್ ಮಾಡೋದಕ್ಕೆ. ಅದಕ್ಕೋಸ್ಕರನೇ ಅವ್ರಿಗೂ ಕಾಂಟ್ರಾಕ್ಟ್ ಕೊಡೋದು ಗೌರ್ಮೆಂಟು. ಈಗ ನಮ್ಮ ಗಾಡಿಗಳೇ ಪ್ರತಿನಿತ್ಯ ರನ್ ಆಗ್ತಾ ಇರುತ್ತೆ, ಸರ್ವಿಸ್ ಮಾಡ್ತಾ ಇರ್ತೀವಿ, ಮತ್ತೊಂದು ಮಗದೊಂದು, ಇದೆಲ್ಲ ಬದಿಗೆ ಹೇಳೋಣ. ಆಯಿತು, 10 years ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಅಂದ್ಕೋಣ ಆ ಮಿಷಿನ್ರಿದು. ಆ 10 ವರ್ಷ ನಾವು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದ್ಕೊಂಡ್ರು ಕೂಡ
ಪ್ರತಿ ವರ್ಷ ನಮಗೆ ಒಂದು 30 ಲಕ್ಷ ಡಿಪ್ರಿಸಿಯೇಷನ್ ಕಳೆದ್ಬಿಡಿ ಆ ಕೇಪೆಕ್ಸಲ್ಲಿ. ಎಷ್ಟು? 3 ಕೋಟಿ ಮಿಷಿನ್ರಿಗೆ 10 ವರ್ಷಕ್ಕೆ ಒಂದು 10% ನೀವು ಕಳೆದುಬಿಡಿ. 30 ಲಕ್ಷ ಡಿಪ್ರಿಸಿಯೇಷನ್ನೇ ಕಳೆದುಬಿಡಿ. ನೀವಿಷ್ಟು ಕಳೆದ್ರೂ ಕೂಡ ವರ್ಷ ಇಡೀ ನೀವು ಲೆಕ್ಕಾಚಾರ ಮಾಡಿದ್ರೆ, ಬಿಕಾಸ್ ಐ ಆಮ್ ಟಾಕಿಂಗ್ ದಿಸ್ ಆನ್ ಆ್ಯನ್ಯುವಲ್ ನೋಟ್. ಇವಾಗ ನಾನೇನು ಕೇಪೆಕ್ಸು ಮತ್ತು ನನಗೆ ಓಪೆಕ್ಸ್ ಮಾಡಲ ಬಗ್ಗೆ ಚರ್ಚೆ ಮಾಡಿದೆ, ಇದು ನಾನು ಪ್ರತಿ ವರ್ಷದ ಮಾತಾಡ್ತಾ ಇದ್ದೀನಿ, ಒಂದೊಂದು ವರ್ಷದ ಮಾತಾಡ್ತಾ ಇದ್ದೀನಿ. ಇಟ್ ಈಸ್ ಆ್ಯನ್ಯುವಲ್. ಸೊ ಇವಾಗ ನಿಮಗೆ ಕೇಪೆಕ್ಸ್ ಓಪೆಕ್ಸ್ ಮಾಡೆಲ್ನ ನಾವು ಮುಂದಿಟ್ಟು ಮಾತಾಡೋದಾದರೆ 1 ಕೋಟಿನೂ ಕೂಡ ನಾವು ಗಡಿಯನ್ನು ಮುಟ್ತಾ ಇಲ್ಲ ಇಲ್ಲಿ. ವೇರಿನ್ ನೀವು ಈ ರೆಂಟಲ್ ಕಾಂಟ್ರಾಕ್ಟ್ ಮಾಡೆಲ್ನ ಅಪ್ಲೈ ಮಾಡಿದರೆ ನಿಮಗೆ 1,90,00,000 ಹೋಗ್ತಾ ಇದೆ ಪ್ರತಿ ವರ್ಷ. 7 ವರ್ಷಕ್ಕೆ 13,33,00,000 ಗಡಿಯನ್ನು ಮುಟ್ಟುತ್ತೆ. ನಿಮ್ಗೆ ಅಸೆಟ್ ಬಿಲ್ಡ್ ಆಗ್ತಾ ಇಲ್ಲ. ಇಟ್ ಈಸ್ ಅ ಲಯಬಿಲಿಟಿ, ಇಟ್ ಈಸ್ ಎ ಪ್ಯೂರ್ ಲಯಬಿಲಿಟಿ. ನೀವು ಜಸ್ಟ್ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕಟ್ತಾ ಹೋಗ್ತಾ ಇದ್ದೀರಾ. ವೆರಿನ್ ಅಟ್ಲೀಸ್ಟ್ ಇದು ಸರ್ಕಾರಕ್ಕೆ ಒಂದು ವ್ಯಾಲ್ಯೂ ಅಡಿಷನ್ ಆಗುತ್ತೆ, ಒಂದು ಅಸೆಟ್ಟಾಗಿ ಒಂದು ಪರಿವರ್ತನೆ ಆಗ್ತದೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಇವಾಗ ಇನ್ನೊಂದು 26 ಈ ಸ್ವೀಪಿಂಗ್ ಮಿಷಿನ್ಗಳು BBMP ಯಾರ್ಡ್ಗಳಲ್ಲಿ ಬಿಸಾಕಿದ್ದಾರೆ ಅಂತ ಕೇಳಿದೆ. ಅಂದರೆ ಅದು ಸೈಡಲ್ಲಿ ನಿಲ್ಲಿಸಿದ್ದಾರೆ. ಅದು ಯಾಕೆ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ. ಐ ಮೀನ್ ಇದಕ್ಕೆ ಯಾರಾದರೂ ಸೀರಿಯಸ್ ಆಗಿ ಒಂದು ಟೆಕ್ನಿಕಲ್ ಟೀಮ್ ಯಾವುದಾದ್ರೂ ಒಂದು ವರದಿ ಮಾಡಿದಾರಾ ಅಂದರೆ ಇಲ್ಲ, ನಮಗೆ ಬಂದಿರೋವಂಥ ರಿಪೋರ್ಟು ಇಲ್ಲ. BBMP ಅಫಿಷಿಯಲ್ಸ್ ಆರ್ ಕೋಟಿಂಗ್. ಈಗ ಇದನ್ನು ನಾವು ರಿಪೇರಿ ಮಾಡಬೇಕು ಅಂದರೆ ಒಂದು 4 ರಿಂದ 6 ಕೋಟಿ ರೂಪಾಯಿಯಷ್ಟು ಹಣಕಾಸು ವೆಚ್ಚ ಆಗಬಹುದು ಅಂತ BBMP ಅಫಿಷಿಯಲ್ಸು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ನಮಗೆ ಬಂದಿರತಕ್ಕಂಥ ಮಾಹಿತಿ. ಈಗ ಆ 26 ಮಿಷಿನು 4 ರಿಂದ 5 ಕೋಟಿ ರೂಪಾಯಿಗೆ ನೀವು ಅದನ್ನು ಸರಿಪಡಿಸ್ಕೊಂಡು, ಅಥವಾ ನನಗೆ ಗೊತ್ತಿಲ್ಲ ಇನ್ನೂ ಏನಾದ್ರೂ ಕೂತ್ಕೊಂಡು ಒಂದು ಸ್ವಲ್ಪ ಕಮ್ಮಿ ಮಾಡಿ ಕೂತು ಒಂದು ಒಳ್ಳೆ ಟೆಕ್ನಿಕಲ್ ಟೀಮ್ಗೆ ಕೊಟ್ಟು ಅದನ್ನು ಒಂದು ರಿಪೋರ್ಟ್ ತಗೊಂಡು ಇನ್ನೇನಾದ್ರು ಕಮ್ಮಿ ಮಾಡೋದಕ್ಕಾಗತ್ತಾ, ಆದರೆ 3 ಕೋಟಿಲೇ ಮಾಡ್ಬೋದಾ, 4 ಕೋಟಿನೇ ಆಗುತ್ತಾ, ಇದನ್ನು ಕೂತು ಚರ್ಚೆ ಮಾಡಿ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಈಗ 26 ಮಿಷಿನ್ನ ಏನು ಸೈಡಲ್ಲಿ ಬಿಸಾಕಿದ್ದಾರೆ ಅದನ್ನು ರಿಪೇರಿ ಆದರೂ ಮಾಡಿ ಈಗ ಅದನ್ನು ಕೆಲಸ ಶುರು ಮಾಡ್ಬೋದಲ್ವಾ. ಒಂದು ಇಲ್ಲಿ ಬಹಳ ಜನ ಹೇಳೋವಂಥದ್ದು, ಈಗ AMC ಯಾರು ತಗೊಂಡಿದ್ದಾರೆ, ಈ ಕಾಂಟ್ರಾಕ್ಟ್ನ ಯಾರು ಪಡ್ಕೊಂಡಿದ್ದಾರೆ, ಇದರಲ್ಲಿ ಸಾಕಷ್ಟು ವೈಫಲ್ಯತೆಗಳು ಮೇಂಟೆನೆನ್ಸ್ನಲ್ಲಿ ಕಾಣ್ತಾ ಇದೆ ಅಂತಕ್ಕಂಥದ್ದು ಒಂದು ಚರ್ಚೆ. ಜೊತೆಯಲ್ಲಿ ಬಹಳ ಜನ ಇವತ್ತು ನಮಗೆ ಡ್ರೈವರ್ಸ್ಗಳನ್ನ ಅದನ್ನು ನಾವು ಆ ಗಾಡಿಯನ್ನು ಯೂಸ್ ಮಾಡೋದಕ್ಕೋಸ್ಕರ ನಾವು ಡ್ರೈವರ್ಸನ್ನ ಏನು ಅವ್ರನ್ನ ಕರ್ಕೊಳ್ತೇವೆ, ಅವ್ರಿಗೆ ಆ ಗಾಡಿಯನ್ನು ಕೊಡ್ತೇವೆ, ಅವ್ರಿಗೆ ಆ ಸ್ಕಿಲ್ಡ್ ಲೇಬರ್ ಆಗಿದೆಯಾ, ಅವ್ರಿಗೆ ಟ್ರೈನಿಂಗ್ ಆಗಿದೆಯಾ, ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಇದು ಒಂದಷ್ಟು ಜನ ವಾರ್ಡ್ಗಳಲ್ಲಿ ಯಾರು ರೆಸಿಡೆಂಟ್ಸ್ ಇದ್ದಾರೆ, ಬೆಂಗಳೂರಿನ ನಾಗರಿಕರು, ಅವರು ಕೂಡ ಇಲ್ಲ ಇದನ್ನು ಸರಿಯಾಗಿ ಬಳಕೆ ಮಾಡ್ತಕ್ಕಂಥದ್ದು ಕೂಡ ಒಂದು ಟ್ರೈನಿಂಗು ಕೂಡ ಅವ್ರಿಗೆ ಆಗಿಲ್ಲ ಇಲ್ಲಿವರೆಗೂ ಅನ್ನೋದು ಕೂಡ ಒಂದು ಚರ್ಚೆ ಇದೆ, ಗಂಭೀರವಾದಂಥ ಚರ್ಚೆ. ಇದು ಯಾರು ಬೆಂಗಳೂರಿನ ನಾಗರಿಕರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಕೆಲವೊಂದಷ್ಟು ಅವರ ಅಭಿಪ್ರಾಯಗಳು. ಸರ್, ಈಗ 26 ಮಿಷಿನ್ನ ನೀವು 4 ಕೋಟಿ 3 ಕೋಟಿನಲ್ಲಿ ನೀವು ಸರಿನೇ ಪಡಿಸ್ಬೋದು ಅನ್ನೋದಾದರೆ ವೈ ಡೋಂಟ್ ಯು ಕನ್ಸಿಡರ್ ಇಟ್? ಯಾತಕ್ಕೆ ಅದನ್ನು ಪರಿಗಣನೆಗೆ ತೊಗೊಳ್ಬಾರ್ದು? 3 ಕೋಟಿ 4 ಕೋಟಿ ರೂಪಾಯಿ ಇವತ್ತು ನೀವು 613 ಕೋಟಿ ರೂಪಾಯಿ ಖರ್ಚು ಮಾಡೋದಕ್ಕೆ ರೆಡಿ ಇರ್ತಕ್ಕಂಥ ಸರ್ಕಾರ ಆಲ್ರೆಡಿ ನೀವು ಕ್ಯಾಬಿನೆಟಲ್ಲಿ, ಯಾಕೆಂದರೆ ಅಬೌವ್ 5 crores ಏನೇ ಇದ್ರೂ ಕೂಡ ಕ್ಯಾಬಿನೆಟ್ಗೆ ಹೋಗಲೇಬೇಕು, ಸಚಿವ ಸಂಪುಟದಲ್ಲಿ ಕ್ಲಿಯರೆನ್ಸ್ ತೊಗೊಂಡು ಬರಲೇಬೇಕು. ಈಗ ನೀವು ಕ್ಯಾಬಿನೆಟಲ್ಲಿಟ್ಟು ಅಪ್ರೂವಲ್ ತೊಗೊಂಡು 613 ಕೋಟಿ ರೂಪಾಯಿ ಈಗ ರೆಂಟಲ್ ಮಾಡೋನ್ನ ಅಪ್ಲೈ ಮಾಡೋಕ್ಕೆ ಹೋಗ್ತಾ ಇದ್ದೀರಾ. ಆದರೆ ಒಂದು ಇಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ, BCG ಕಡೆಯಿಂದ ಬಾಸ್ಟನ್ ಕಂಪ್ನಿ ಅವರು ಏಜೆನ್ಸಿ ಅವರು ಕೊಟ್ಟಿರ್ತಕ್ಕಂಥ ಒಂದು ವರದಿ, ಇದನ್ನು ರೆಂಟಲ್ ಮಾಡಲಾಗಿ ನೀವು ತಗೊಳ್ಳೋದಕ್ಕಿಂತ ಇದನ್ನು ಪರ್ಚೇಸ್ನ ಮಾಡ್ತಕ್ಕಂಥದ್ದು ಸೂಕ್ತ ಅನ್ನೋದ್ರ ಬಗ್ಗೆ BCGನೂ ಕೂಡ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆದರೆ ಇವೆಲ್ಲವನ್ನ ಕೂಡ ರಾಜ್ಯ ಸರ್ಕಾರ ಗಾಳಿಗೆ ತೂರಿದೆ. ಇಲ್ಲಿರ್ತಕ್ಕಂಥ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳಿಗೆ ನಾನು ಕೇಳೋ ಅಂಥದ್ದು, ಸರ್ ಯಾವುದು ಬೇಡ ಸರ್, ಮಂತ್ರಿಗಳಿಗೆ ನನಗೆ ಸೀದಾ ಒಂದು ಪ್ರಶ್ನೆ. ಏಕೆಂದರೆ ಈಗ ಅವರು ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳಿದ್ದಾರೆ, ಈ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಿದ್ದಾರೆ. ಸರ್, ನೀವು ಎಷ್ಟೋ ಕಂಪ್ನಿಗಳು ನಡೆಸ್ತೀರಾ ಸರ್, ನಾವು ಯಾರೋ ಇಲ್ಲಿರೋರು ಕಂಪ್ನಿಗಳು ನಡೆಸ್ಬೋದು ಸರ್. ನೀವೊಂದು ಕಂಪ್ನಿಯ CEO ಆಗಿ CFO ಆಗಿ ನಾನು ನಿಮ್ಗೆ ಕೇಳ್ತೀನಿ ಒಂದು ಪ್ರಶ್ನೆ. ನೀವೇ ಒಂದು ಕಂಪ್ನಿ CEOನೋ ಅಥವಾ CFO ಅಂತ ಅಂದ್ಕೊಳ್ಳೋಣ.
ವೆನ್ ಯು ಹ್ಯಾವ್ ಟು ಟೇಕ್ ಸೀರಿಯಸ್ ಕಾಲ್. ಈ ಥರ ಒಂದು ಇಶ್ಯೂ ಆಗಿದೆ, ಇದನ್ನು ನಾವು ರೆಂಟಲ್ ಮಾಡಲ್ಗೆ ಹೋದರೆ ಏನು, ಅಥವಾ ಇದನ್ನು ನಾವು ಪರ್ಚೇಸೇ ಮಾಡಿದ್ರೆ ಏನು ನಮ್ಮ ಕಂಪ್ನಿಗೆ, ಇದರ ಆಗ್ತಕ್ಕಂಥ ಅನುಕೂಲಗಳೇನು ಅನಾನುಕೂಲಗಳೇನು, ಫೈನಾನ್ಷಿಯಲಿ ನಮ್ಮ ಮೇಲೆ ಆಗುವಂಥ ಬರ್ಡನ್ಸ್ ಏನು, ಅಥವಾ ಇದು ಅಸೆಟ್ ಗ್ರೋತ್ ಆಗುತ್ತಾ ಅಥವಾ ಇದು ಲಯಬಿಲಿಟಿ ಆಗುತ್ತಾ, ಇದನ್ನು ನೀವು ಆಲೋಚನೆ ಮಾಡ್ತೀರಾ ಇಲ್ವಾ ಒಬ್ಬ ಕಂಪ್ನಿ CEO ಅಥವಾ CFO ಆಗಿ? ಅದೇ ಥರ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು ನೀವೇನು ಯೋಚನೆ ಮಾಡಿದ್ರಿ ಸರ್ ಇದ್ರ ಬಗ್ಗೆ? 150 ಕೋಟಿಗೆ 46 ಮಿಷಿನ್ನ ನೀವು ಖರೀದಿ ಮಾಡೋದಕ್ಕೆ ಅವಕಾಶನೇ ಇದೆ. ಅದರ ಜೊತೆ ಒಪೆಕ್ಸ್ ಮಾಡಲು ಕೆಪೆಕ್ಸ್ ಮಾಡಲೋದು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದೆಲ್ಲ ಮುಂದಿಟ್ಟು ಒಂದು 4 ಕೋಟಿ ರೂಪಾಯಿ ಅಂತ ಅಂದ್ಕೊಳ್ಳಿ ಸರ್, ಆಯಿತು ಮಿಷಿನ್ರಿ, ಒನ್ ಆಫ್ ದ ಟಾಪೆಸ್ಟ್ ಸ್ಪೆಸಿಫಿಕೇಶನ್ ಇರುವಂಥ ಮಿಷಿನ್ರಿ ನಮಗೆ ಸಿಗುತ್ತೆ. ಅದ್ರ ಬದಲಾಗಿ ನೀವೇನು ಮಾಡ್ತಾ ಇದ್ದೀರಾ, 7 ವರ್ಷಕ್ಕೆ ರೆಂಟಲ್ ಕಾಂಟ್ರಾಕ್ಟ್ ಕೊಟ್ಟು ಆ ಮಿಷಿನ್ರಿ ಕಾಸ್ಟು 3 ಕೋಟಿನೋ 4 ಕೋಟಿಗೋ ನಮಗೆ ಸಿಗೋವಂಥದ್ದಕ್ಕೆ, ಸರ್ಕಾರಕ್ಕೆ ಸಿಗೋವಂಥ ಕಾಸ್ಟ್ನ 13 ಕೋಟಿ 33 ಲಕ್ಷಕ್ಕೆ ಹೋಗಿ ತಲುಪಿಸ್ತಾ ಇದ್ದೀರಲ್ಲ ಸರ್. ಸರ್ ಇದ್ರ ಹಿಂದಿನ ಉದ್ದೇಶ ಏನು ನನಗೆ ಅರ್ಥ ಆಗಲಿಲ್ಲ. ಅಲ್ಲ, ನಾವು ಇಲ್ಲಿವರೆಗೂ ಈ ರಾಜ್ಯ ಸರ್ಕಾರದಲ್ಲಿ, ಯಾಕೆಂದರೆ ಪಾಪ ಹಿಂದಿದ್ದಂಥ ನಮ್ಮ ಮಿತ್ರ ಪಕ್ಷದ ಸರ್ಕಾರದ ಮೇಲೆ ಒಂದು 40% ಕಮಿಷನ್ ಅಂತ ಆರೋಪ ಮಾಡಿದ್ರಿ, ಒಂದು ಕ್ಯಾಂಪೇನೇ ಮಾಡಿದ್ರಿ. ಆ ಕ್ಯಾಂಪೇನ್ ಮೇಲೆ ಚುನಾವಣೆ ಮಾಡಿದ್ರಿ. ಚುನಾವಣೆ ಸಮೀಪದಲ್ಲಿ ಆ ಕಮಿಷನ್ ಅನ್ನೋದನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿಬಿಡ್ತೀವಿ, ಹೋಗ್ಲಾಡಿಸ್ಬಿಡ್ತೀವಿ, ಕಿತ್ತಾಕ್ಬಿಡ್ತೀವಿ ಅಂತ ಹೇಳಿದ್ರಿ. ಎಲ್ಲ ರೀತಿ ನೀವು ಪಾಪ ಆಶ್ವಾಸನೆಗಳನ್ನ ಕೊಟ್ಟು ಬಂದ್ರಿ. ನನಗೆ ಇಲ್ಲಿ ಒಳಗಡೆ ನಾನು ಆಸ್ ಎ ಕಾಮನ್ ಮ್ಯಾನ್ ಕೂತ್ಕೊಂಡು ಯೋಚನೆ ಮಾಡಿದಾಗ ನನಗನ್ಸೋದು, ಬಹುಶಃ ಬೆಂಗಳೂರು ಉಸ್ತುವಾರಿ ಮಂತ್ರಿಗಳು ಈ ನಿಮ್ಮ ಏನು ಒನ್ ಟೈಮ್ ಕಮಿಷನ್ ಸೆಟಲ್ಮೆಂಟ್ಗೆ ಬಹುಶಃ ನೀವು ರೆಡಿ ಇಲ್ಲ. ನಮ್ಮ ಕೆಲವೊಂದಷ್ಟು ಈ ಕಾರ್ಪೊರೇಟ್ ಫೀಲ್ಡ್ಗಳಲ್ಲಿ ಒನ್ ಟೈಮ್ ಸೆಟಲ್ಮೆಂಟ್ ಅಂತೀವಿ, OTS ಅಂತ ಕರಿತೀವಿ, ಇಲ್ಲ LRD ಅಂತೀವಿ, ಲೋನ್ ರೆಂಟಲ್ ಡಿಸ್ಕೌಂಟ್ ಅಂತ ಹೇಳ್ತೀವಿ. ಆ ಥರ ಏನಾದರೂ ನಿಮಗೆ ಈ 7 ವರ್ಷಕ್ಕೆ ಪಾಪ ಈ ರೆಂಟಲ್ದೇನೋ ನೀವು ಕೊಟ್ಕೊಂಡಿದ್ದೀರಲ್ಲ ಕಾಂಟ್ರಾಕ್ಟು, ಅದರಲ್ಲಿ ಏನು ಕಿಕ್ ಬ್ಯಾಕ್ಸು, ಏನು ಕಮಿಷನ್ ಬರ್ಬೋದು ನಿಮಗೆ ಅನ್ನೋದನ್ನು ನಾವು ಕೇಳೋದಕ್ಕಿಂತ ಹೆಚ್ಚಾಗಿ ಸರ್ ಇಲ್ಲಿ ಬೆಂಗಳೂರು ನಾಗರಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಗೆ ಅರ್ಥ ಆಗ್ತಾ ಇಲ್ಲ ಇದು ಆ್ಯಕ್ಚುಲಿ ನಮಗೆ ಯಾಕೆಂದರೆ ವಿ ನೀಡ್ ಟು ನೋ ದ ಮೆಥಮೆಟಿಕ್ಸ್. ನಮಗೆ ಮೆಥಮೆಟಿಕ್ಸ್ ಅರ್ಥ ಆಗ್ತಾ ಇಲ್ಲ ಇಲ್ಲಿ. ಯಾಕೆಂದರೆ ನಮ್ಮ ಕಣ್ಮುಂದೆ ವೆರಿ ಕ್ಲಿಯರ್, ನನಗೆ ಹೇಳ್ದಂಗೆ 3 ಕೋಟಿಗೋ 4 ಕೋಟಿಗೋ ಮಿಷಿನ್ರಿ ಸಿಗುತ್ತೆ ಅಂದಮೇಲೆ ಮತ್ತೆ ಯಾಕೆ 13.5 ಕೋಟಿ ರೂಪಾಯಿ ಖರ್ಚು ಮಾಡಬೇಕು, ಯಾತಕ್ಕೋಸ್ಕರ ಕಾಂಟ್ರಾಕ್ಟ್ ಕೊಡಬೇಕು, ಏನು ನಿಮ್ಮ ಉದ್ದೇಶ ಏನು? ಆ್ಯಂಡ್ ಎಸ್ಪೆಷಲಿ ಕಂಪ್ನಿ ಲೈಕ್ BCG ಹ್ಯಾಸ್ ಆಲ್ರೆಡಿ ಗಿವನ್ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್. ನಿಮ್ಮ ಮುಂದೆ ವರದಿ ಇಟ್ಟಿದ್ದಾರೆ, ನಿಮ್ಮ ಮುಂದೆ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ. ಸರ್ ಈ ಮಾಡಲ್ ವರ್ಕೌಟ್ ಆಗಲ್ಲ, ಸರ್ಕಾರಕ್ಕೆ ಲಾಸ್ ಆಗುತ್ತೆ ಈ ಮಾಡಲಿಂದ. ಇದರ ಬದಲು ಇಟ್ ಈಸ್ ಬೆಟರ್ ನೀವು ಖರೀದಿ ಮಾಡಿದ್ರೆ ಅಟ್ಲೀಸ್ಟ್ ಇಷ್ಟಕ್ಕೆ ನಿಮಗೆ ಸಿಗುತ್ತಲ್ಲ ಅನ್ನೋದು, ಆಮೇಲೆ ಅಸೆಟ್ ಗ್ರೋತ್ ಆಗುತ್ತೆ, ವ್ಯಾಲ್ಯೂ ಅಡಿಷನ್ ಆಗುತ್ತೆ, ಎಲ್ಲವೂ ಕೂಡ ನಾನು ಹೇಳಿದ್ದೀನಿ ಈಗ. ಸೊ ಹೀಗಿದ್ದಾಗ ವೈ ಯು ಹ್ಯಾವ್ ನಾಟ್ ಕನ್ಸಿಡರ್ಡ್ ಇಟ್? ಯಾಕೆ ಇದನ್ನು ಪರಿಗಣನೆಗೆ ತಗೊಂಡಿಲ್ಲ? ಅಲ್ಲ, ಅನುಮಾನ ಕಾಡ್ತಾ ಇದೆ. ಸ್ವಾಭಾವಿಕವಾಗಿ ಇದು 150 ಕೋಟಿಯಲ್ಲಿ ಸಿಗೋವಂಥ ವಸ್ತುನ ನೀವು ಇದನ್ನು 613 ಕೋಟಿ ರೂಪಾಯಿಗೆ ನೀವು ಕ್ಯಾಬಿನೆಟಲ್ಲಿಟ್ಟು ಅಪ್ರೂವಲ್ ಮಾಡಿಕೊಂಡು, ದೋ BCG ಹ್ಯಾಸ್ ಗಿವನ್ ಯು ಎ ರಿಪೋರ್ಟ್ ಸ್ಟೇಟಿಂಗ್ ದಟ್ ಇದು ಕನ್ಸಿಡರಬಲ್ ಅಲ್ಲ, ಇದು ಈ ರೀತಿ ಮಾಡೋದು ಒಳ್ಳೆಯದು, ಪರ್ಚೇಸ್ ಮಾಡೋದು ಒಳ್ಳೆಯದು ಅಂತ ನಿಮ್ಗೆ ಹೇಳಿದ್ರು ಕೂಡ ಒಂದು ಕಂಪ್ನಿ, ನೀವು ಯಾಕೆ ಅದನ್ನು ತಿರಸ್ಕಾರ ಮಾಡಿದ್ದೀರಿ? ಯಾಕೆ ಅದನ್ನು ಪರಿಗಣನೆಗೆ ತಗೊಂಡಿಲ್ಲ? ಏನಿದ್ರಿ ಹಿಂದಿನ ಉದ್ದೇಶ? ಅಂದರೆ ಬೆಂಗಳೂರು ನಗರದ ನಾಗರಿಕರು ಕೇಳ್ತಾ ಇದ್ದಾರೆ, ನನ್ನ ಟ್ವೀಟ್ಗೆ ರಿಟ್ವೀಟ್ ಮಾಡಿದ್ದಾರೆ, ಎಷ್ಟೋ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ದಾರೆ ನನಗೆ. ಯಾಕಂದ್ರೆ ಅವ್ರಿಗೂ ಆತಂಕ ಇದೆ, ಸರ್ ದಿಸ್ ಇಸ್ ಟ್ಯಾಕ್ಸ್ ಪೇಡ್ ಮನಿ, ಇದು ಪಬ್ಲಿಕ್ ಮನಿ ಇದು. ನಾನು ಅದಕ್ಕೆ ಕೇಳಿದ್ದು, ಸರ್ ನಂದೋ ನಿಮ್ಮದೋ ಕಂಪ್ನಿ ಆದರೆ ನಾವು ಹಿಂಗೆ ಯೋಚನೆ ಮಾಡ್ತೀವಾ? ಈಗ ನಾನೇ ಕಂಪ್ನಿ CEOನೋ CFO ಆದರೆ, ಯಾಕಂದ್ರೆ ನಾನು ಇವಾಗ CEO CFO ಲೆಕ್ಕ ಅವರಿರೋದು ಯಾರು? ಬೆಂಗಳೂರು ಉಸ್ತುವಾರಿ ಮಂತ್ರಿಗಳು. ಅವ್ರೇನು ನಿರ್ಧಾರ ಮಾಡೋರು? ಅವ್ರ ಕಂಪ್ನಿಗೆ ಬರ್ಡನ್ ಮಾಡ್ಕೊಳ್ಳೋರಾ? ಅಥವಾ ಆಯ್ತಪ್ಪ ಒನ್ಸ್ ಫಾರ್ ಆಲ್ ನಾವು ಪರ್ಚೇಸೇ ಮಾಡ್ಬೋಣ, ಈ ಥರ ಯಾಕೆ ಬರ್ಡನ್ ಮಾಡ್ಕೋಬೇಕು, ಯಾಕೆ 1:4 ಟೈಮ್ಸ್ ಯಾಕೆ ಕೊಡಬೇಕು ದುಡ್ಡನ್ನ ಅಂತ ಆಲೋಚನೆ ಮಾಡ್ತಾ ಇರಲಿಲ್ವಾ? ಅಂದರೆ ನಮ್ಮ ಕಂಪ್ನಿ, ನಮ್ಮ ದುಡ್ಡು ನಂದು ಅಂದರೆ ಮಾತ್ರ ನಮ್ಗೆ ಆಲೋಚನೆ ಬರೋದಾ? ಸಾರ್ವಜನಿಕರ ದುಡ್ಡಿಗೆ ಬೆಲೆ ಇಲ್ವಾ? ಟ್ಯಾಕ್ಸ್ ಪೇಯರ್ಸ್ ಮನಿ ದುಡ್ಡಿಗೆ ಬೆಲೆ ಇಲ್ವಾ? ಸರ್ ಹ್ಯಾಟ್ಸ್ ಆಫ್, ಥ್ಯಾಂಕ್ ಯು. ನಾನು ಪ್ರೆಸ್ ಮಾಧ್ಯಮದ ಸ್ನೇಹಿತರಿಗೆ ಇಂಗ್ಲೀಷ್ ಪತ್ರಿಕಾ ಮಾಧ್ಯಮದಲ್ಲಿ ನಾನು ಫಸ್ಟ್ ಗಮನಿಸಿದ್ದು ಈ ಆರ್ಟಿಕಲ್. ಅಲ್ಲಿಂದ ಕನ್ನಡ ಪತ್ರಿಕೆಗಳಲ್ಲೂ ಕೂಡ ಈ ಆರ್ಟಿಕಲ್ಸು ಭಾಳ ಗಂಭೀರವಾಗಿ ಬಂದಿತ್ತು. ಅದಾದಮೇಲೆ ನಮ್ಮೆಲ್ರಿಗೂ ಒಂದು ಅವಕಾಶ ಆಯಿತು, ಏನು ಇದೇನಾಗಿದೆ, ಇದರ ಒಳಗಡೆ ಏನಿದೆ, ಆ್ಯಕ್ಚುಲಿ ಇದ್ರ ಒಳಗಡೆ ಇರ್ತಕ್ಕಂಥ
ಹಿಡನ್ ಅಜೆಂಡಾ ಏನು ಅಂತ ಹುಡುಕ್ತಾ ಹೋದಾಗ, ರಿಸರ್ಚ್ ಮಾಡಿದಾಗ ನಮಗೊಂದಷ್ಟು ಡಾಕ್ಯುಮೆಂಟ್ ಸಿಕ್ಕಿದೆ. ಇದು ಯಾವುದು ನಾವು ಕ್ರಿಯೇಟ್ ಮಾಡ್ತಾ ಇಲ್ಲ. ಹುಬ್ಳಿ ಧಾರವಾಡಲ್ಲಿ ನೀವೇನು ಪ್ರೈಸ್ ಕೊಟ್ಟು ತೊಗೊಂಡಿದ್ದೀರಾ ನಿಮ್ಮ ಕಣ್ಣು ಮುಂದೆ ಇದೆ, ನಾನು ಹೇಳ್ತಾ ಇದ್ದೀನಿ. ಅಫ್ಕೋರ್ಸ್ BBMPನೇ ನೀವು 23 ಮಿಷಿನು 17 ಮಿಷಿನು 23 ಕೋಟಿ ಖರೀದಿ ಮಾಡಿದ್ದೀರಾ ಅಟ್ ದ ಪ್ರೈಸ್ ಆಫ್ 1,35 lakhs. ಅದು ನಿಮ್ಮ ಕಣ್ಣು ಮುಂದೆ ಇದೆ. ನಾವೇನು ಇದನ್ನೇನು ಸೃಷ್ಟಿ ಮಾಡ್ತಾ ಇಲ್ಲ. ಸರ್ ಈಗ ಯಾವುದು ಬೇಡಪ್ಪ, ವಿಲ್ ಗೋ ಟು ಜೆಮ್ಗೆ ಹೋಗೋಣ ಸರ್. ಜೆಮ್ ಪೋರ್ಟಲ್ಗೆ ಹೋಗೋಣ. ನಾನು ಆ್ಯಕ್ಚುಲಿ ಇಲ್ಲೊಂದು TV ಅರೇಂಜ್ ಮಾಡಿ ಅಂತ ಹೇಳಿದ್ದೆ, ಸೊ ದಟ್ ನಿಮ್ಗೊಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗೋದು ಅಂತ. ಸರ್ ಜೆಮ್ ಪೋರ್ಟಲ್ ಯಾಕೆ ಮಾಡಿದ್ದಾರೆ ಸರ್ ಕೇಂದ್ರ ಸರ್ಕಾರ? ಪ್ರೊಕ್ಯೂರ್ಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ರಾನ್ಸ್ಪರೆನ್ಸಿ ಇರಲಿ ಅಂತ ಮಾಡಿದ್ದಾರೆ. ಆ ಟ್ರಾನ್ಸ್ಪರೆನ್ಸಿನ ನಾವು ಹುಡುಕ್ತಾ ಹೋದಾಗ ಜೆಮ್ ಪೋರ್ಟಲ್ ಓಪನ್ ಮಾಡಿದಾಗ ನನಗೆ ಕಂಡು ಬಂದಿದ್ದು, ಜೆಮ್ ಪೋರ್ಟಲಲ್ಲಿ ಸೇಮ್ ಮಿಷಿನು ಅರೌಂಡ್ 2,05 lakh rupees ಕಾಸ್ಟಿಂಗ್ ತೋರಿಸ್ತಾ ಇದೆ. ಸೊ ನಾನು ಅದಕ್ಕೆ 2,05 ಲಕ್ಷ ಬಿಟ್ಬಿಡಿ, ನಾನು ಒನ್ ಆಫ್ ದ ಬೆಸ್ಟ್ ಹೈಯೆಸ್ಟ್ ಮಾಡೆಲ್ ಸ್ಪೆಸಿಫಿಕೇಶನ್ಸ್ ಅಂತಲೇ ಒತ್ತಿ ಹೇಳ್ತಾ ಇದ್ದೀನಿ. 3 ಕೋಟಿ ಇಟ್ಕೊಳ್ಳಿ ಸರ್. ಅದಕ್ಕೆ ನೀವು ಕಂಟೈನರ್ಸ್ ಅಡಿಷನ್ ಮಾಡ್ತೀರಾ ಅಥವಾ ವಾಟ್ ಎವರ್ ದ ಅದರ್ ಆಸ್ಪೆಕ್ಟ್ಸ್ ಟು ಮೀಟ್. ಆದರೂ ಕೂಡ ನಮಗೆ ಆ ಕಾಸ್ಟ್ ಬರೋದಿಲ್ವಲ್ಲ ಸರ್? ಯಾಕೆ? ಇದರಿಂದ ಉದ್ದೇಶ ಏನು ಮಾಡೋಕ್ಕೆ ಹೊರಟಿದೆ ಸರ್ಕಾರ? ಏನು ಮಾಡೋಕ್ಕೆ ಹೊರಟಿದ್ದಾರೆ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು? ಸರ್ 4 ತಿಂಗಳು 5 ತಿಂಗಳು 6 ತಿಂಗಳು ಆಗೋಯ್ತು. ಗುಂಡಿ ಮುಚ್ತೀವಿ ಅಂತ ಗಡುವು ಕೊಟ್ಕೊಂಡ್ಬಂದರು. ಇಲ್ಲಿವರೆಗೂ ಎಷ್ಟು ಗುಂಡಿ ಮುಚ್ಚಕ್ಕಾಗಿದೆ? ಎಷ್ಟು ಫ್ಲೈಓವರ್ಗಳು ನೆನೆಗುದ್ದಿಗೆ ಬಿದ್ದಿದೆ? ಆ ಫ್ಲೈಓವರ್ ಕಂಪ್ಲೀಷನ್ ಮಾಡೋದಕ್ಕೆ ಎಷ್ಟು ಅನುದಾನ ಬಿಡುಗಡೆ ಮಾಡಿದ್ದೀರಿ? ಅದ್ರ ಪ್ರೋಗ್ರೆಸ್ ರಿಪೋರ್ಟ್ ಏನು? ಅದನ್ನು ಚೆಕ್ ಮಾಡಿದ್ದೀರಾ? ಅದನ್ನ ಏನಾದ್ರು ಸಾರ್ವಜನಿಕವಾಗಿ ಪಬ್ಲಿಕ್ ಮುಂದೆ ಒಂದು ಪಬ್ಲಿಕ್ ಡಾಕ್ಯುಮೆಂಟಾಗಿ ರಿಲೀಸ್ ಮಾಡ್ತೀರಾ? ಅಥವಾ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಇವತ್ತು ನಾವೇನು ಬೀದಿನಲ್ಲಿ ಕಸದ ರಾಶಿಗಳು ಇವತ್ತು ಬೀದಿನಲ್ಲಿ ಬೆಂಗಳೂರಿನಲ್ಲಿ ಒನ್ ಆಫ್ ದ ಟಾಪೆಸ್ಟ್ ಲೊಕೇಶನ್ಗಳಲ್ಲಿ, ಬೇಡ ಬಿಡಿ ಸರ್, ಆಯಿತು ಪಾಪ ಸೆಮಿ ಅರ್ಬನ್ ಅವ್ರ ಕತೆ ಬಿಡಿ, ಪಾಪ ಅವ್ರ ಹಣೆ ಬರ ಅನುಭವಿಸ್ತಾ ಇದ್ದಾರೆ ಇಂಥ ಸರ್ಕಾರ ಇಟ್ಕೊಂಡು. ಬಟ್ ಎಂತೆಂಥ ಕಡೆ ಸರ್ ಇವತ್ತು ನಾವು ಗಾಡಿನಲ್ಲಿ ಬರ್ತಾ ಇದ್ರೆ ಬೆಂಗಳೂರು ನಗರದಲ್ಲಿ ಬೀದಿನಲ್ಲಿ ಕಸದ ರಾಶಿ ಬಿದ್ದಿದೆ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಥ್ರೂಯಿಂದ ಏನು ಇನಿಷಿಯೇಟಿವ್ ತಗೊಂಡಿದ್ದೀರಾ? ಆಮೇಲೆ ಮೆಟ್ರೋ ಪ್ರೈಸ್ಗಳು ಎಲ್ಲಿಗೆ ಹೋಗಿದೆ? ಎಲ್ಲಿಗೆ ಎಷ್ಟು ಫಿಕ್ಸೇಷನ್ ಮಾಡ್ಕೊಂಡಿದ್ದೀರಾ? ಬೇರೆ ಸ್ಟೇಟ್ದು ಎಷ್ಟಿದೆ, ನಮ್ದು ಎಷ್ಟಿದೆ? ನೀವು ಯಾವ ರೀತಿ ಸಾರ್ವಜನಿಕ ಸಾರಿಗೆಯನ್ನು ಬಳಸಬೇಕು ಅಂತಕ್ಕಂಥದ್ದು ನೀವು ಪ್ರೋತ್ಸಾಹ ಕೊಡಬೇಕು. ಅದನ್ನು ಬಿಟ್ಬಿಟ್ಟು ಜನ ಇನ್ನೂ ಮೆಟ್ರೋ ಕಾಸ್ಟು ನೀವು ಜಾಸ್ತಿ ಮಾಡಿ ಮತ್ತೆ ಅವರ ಸ್ವಂತ ಗಾಡಿಗಳಲ್ಲಿ ಓಡಾಡಬೇಡಿ, ಒಬ್ಬೊಬ್ಬರು 4 ಗಾಡಿ ಇಟ್ಕೊಂಡಿದ್ದೀರಿ ಮನೇಲಿ ಅಂತೀರಾ. ಮತ್ತು ನೀವು ಅದಕ್ಕೆ ಪ್ರೋತ್ಸಾಹ ಮಾಡಬೇಕಾ? ಏನು ಮಾಡ್ತಾ ಇದ್ದೀರಿ ಬೆಂಗಳೂರು ನಗರವನ್ನು? ಅಫ್ಕೋರ್ಸ್ ಸರ್, ಕಾಂಟ್ರಾಕ್ಟರ್ಸ್ ಬಿಲ್ ಅಂತೂ ನೀವು ಕೇಳಂಗೆ ಇಲ್ಲ. ಹತ್ತತ್ರ 1,33,00,000 ರೂಪಾಯಿವರೆಗೂ ಪಾವತಿ ಆಗಿಲ್ಲ ಸರ್ ಕಾಂಟ್ರಾಕ್ಟರ್ಸ್ ಬಿಲ್ಲು. ಸಣ್ಣ ಕಾಂಟ್ರಾಕ್ಟ್ರು, ದೊಡ್ಡ ಕಾಂಟ್ರಾಕ್ಟರ್ಗಳು ಎಲ್ಲರೂ ಕೂಡ ಇದರಲ್ಲಿ ಸಿಗಾಕೊಂಡಿದ್ದಾರೆ. ಅದೆಲ್ಲ ಬಿಡಿ, ಆಯಿತು ಪಾಪ ನಿಮ್ದು ಅದೆಂಥದೋ ಇನ್ನೊಂದು ಸ್ಮಾರ್ಟ್ ಮೀಟರ್ ಸ್ಕ್ಯಾಮ್ ಬಗ್ಗೆ ನಾವು ಮಾತಾಡಿದ್ವು. ಅಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮ ಮಿತ್ರ ಪಕ್ಷದ ಮಾಜಿ ಉಪಮುಖ್ಯಮಂತ್ರಿಗಳು ಅಶ್ವಥ್ ನಾರಾಯಣ ಅವರು ಕೂಡ ಅಡ್ರೆಸ್ ಮಾಡಿದರು ಸ್ಮಾರ್ಟ್ ಮೀಟರ್ ಸ್ಕ್ಯಾಮ್ ಬಗ್ಗೆ. ಈ ಪ್ರತಿನಿತ್ಯ ನೀವು ಹಗರಣದಲ್ಲೇ ನೀವು ಈ ಥರ ಮುಳುಗಿದ್ರೆ ಬೆಂಗಳೂರು ನಗರದ ನಾಗರಿಕರ ಪರಿಸ್ಥಿತಿ ಏನಾಗಬೇಕು ಸರ್? ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲ ಅಂತೀರಾ, ಅಥವಾ ದುಡ್ಡಿದೆಯೋ ದುಡ್ಡಿಲ್ವೋ ಅಂತನಾರು ಓಪನ್ ಆಗಿ ಹೇಳಿ. ಮಾತಿದ್ರೆ ಕುಮಾರಸ್ವಾಮಿ ಅವರೇನ್ರಿ ಕೇಂದ್ರದ ಪ್ರಧಾನಮಂತ್ರಿಗಳಿಗೆ ಮಾತಾಡಿ ಗುಂಡಿ ಮುಚ್ಚಕ್ಕೂ ದುಡ್ಡು ಕೊಡಿಸ್ಬೇಕಾ ಸರ್? ಪ್ರಧಾನಮಂತ್ರಿಗಳಿಂದ ಬೇಕಾ? ಕುಮಾರಣ್ಣನ ಕಡೆಯಿಂದ ಅದು ಪತ್ರ ಬರೆಯೋದಾ? ಅದಾದರೂ ಹೇಳಿ ಹೋಲಿ ಗುಂಡಿ ಮುಚ್ಚಕ್ಕೂ ದುಡ್ಡಿಲ್ಲ ಅಂತ. ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲ, ಗುಂಡಿ ಮುಚ್ಚೋದಕ್ಕೆ ಗಡುವು ಕೊಟ್ಟಿದ್ದೀರಿ. ಆ ಗಡುವು ಅದು ಎಷ್ಟು ಸಲ ಗಡುವು ಕೊಟ್ಟರೋ ಗೊತ್ತಿಲ್ಲ, ಮಿತಿ ಮೀರೋಗಿದೆ. ಇಬ್ರು ಕೊಟ್ಟಿದ್ದೀರಾ. ಕೊನೆಗೆ CM ಅವ್ರು ಕೇಳಿದ್ರೆ ನನಗೆ ಗೊತ್ತಿಲ್ಲ ಕಣೆ, ಕೇಳ್ಕೊಳಪ್ಪ ನಮ್ಮ ಉಪಮುಖ್ಯಮಂತ್ರಿಗಳನ್ನ ಅಂತ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದು ಕೂಡ ನಾವು ನೋಡಿದ್ದೀವಿ. ಸೊ ಹೀಗೆಲ್ಲ ಇದ್ದಾಗ ಅದ್ರ ಮಧ್ಯೆ ಇದು ಯಾವ್ದು ಸರ್? ಇದು 613 ಕೋಟಿ ರೂಪಾಯಿ ಸರ್. ಯಾರ ಮನೆ ದುಡ್ಡು ಸರ್? ನಮ್ಮನೆ ದುಡ್ಡು ಅಂದರೆ ನಾವು ಈ ಥರ ಸ್ವೇಚ್ಛಾಚಾರವಾಗಿ ಆಲೋಚನೆ ಮಾಡ್ತಾ ಇದ್ವು ಸರ್. ದಯಮಾಡಿ ಇದಕ್ಕೆ ಈ ರಾಜ್ಯ ಸರ್ಕಾರ, ರಾಜ್ಯದ ಬೆಂಗಳೂರಿನ ಉಸ್ತುವಾರಿ ಮಂತ್ರಿ, ಉಪಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕು. ಏನು ಇದರಿಂದ ಉದ್ದೇಶ? ಅಥವಾ ಓಲಿ ಇದಕ್ಕೆ ಒಂದು ಜಸ್ಟಿಫಿಕೇಶನ್ ಆದರೂ ಕೊಡಿ, ಇಲ್ಲ ಒಂದು ಕ್ಲಾರಿಫಿಕೇಶನ್ ಆದರೂ ಕೊಡಿ. ಏನು ಮಾಡೋಕ್ಕೆ ಹೊರಟಿದ್ದೀರಾ? ನಮಗೆ ತಿಳಿದಿರೋ ಮಟ್ಟಕ್ಕೆ ಸರ್ ನಾನೊಂದು ರಿಸರ್ಚ್ ಮಾಡ್ಕೊಂಡಿದ್ದೆ, ಆ ರಿಸರ್ಚ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮಿಷಿನ್ರಿ ಕಾಸ್ಟು ನಿಮ್ಮ ಮುಂದೆ ಹೇಳಿದ್ದೀನಿ, ಪರ್ಚೇಸ್ ಮಾಡಿದ್ರೆ ಏನು ಅಂತ ಹೇಳಿದ್ದೀನಿ. ಇವ್ರು ರೆಂಟಲ್ ಮಾಡಲ್ ಅಪ್ಲೈ ಮಾಡಿರೋದ್ರಿಂದ ಎಷ್ಟು ನಮಗೆ
ಫೈನಾನ್ಷಿಯಲಿ ಬರ್ಡನ್ ಆಗುತ್ತೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಅನ್ನೋದ್ರ ಬಗ್ಗೆನೂ ಕೂಡ ಹೇಳಿದ್ದೀನಿ. ಇದ್ರ ಮಧ್ಯೆ ಏನಾದ್ರೂ ಯಾರೂ ಆಲೋಚನೆ ಮಾಡದೇ ಇರೋವಂಥ ಯೋಚನೆ ಏನಾದರೂ ನಮ್ಮ ಉಪಮುಖ್ಯಮಂತ್ರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡಿದರೆ ದಯಮಾಡಿ ಇದನ್ನು ರಾಜ್ಯದ ಜನತೆಗೆ, ಅದರಲ್ಲೂ ಬೆಂಗಳೂರಿನ ನಾಗರಿಕರಿಗೆ ಆಸ್ ಎ ಕಾಮನ್ ಮ್ಯಾನ್ ಕೇಳ್ತಾ ಇದ್ದೀನಿ. ನಿಖಿಲ್ ಕುಮಾರಸ್ವಾಮಿ, ಆಸ್ ಎ ಕಾಮನ್ ಮ್ಯಾನ್ ಐ ಆಮ್ ಕ್ವಶನಿಂಗ್ ಯು ಸರ್. ಬಿಕಾಸ್ ಇಂಗ್ಲಿಷ್ ಪತ್ರಿಕೆಯಲ್ಲಿ ಬಂದಂಥ ವಿಚಾರನ ಮುಂದಿಟ್ಕೊಂಡು ಟ್ವೀಟ್ ಮಾಡಿದಾಗ ರೀಟ್ವೀಟ್ಗಳಲ್ಲಿ ಬಹುತೇಕ ಇನ್ವಾಲ್ವ್ ಆಗಿ ಮಾಡಿದಂಥದ್ದು ತುಂಬ ಜನ ಯಂಗ್ಸ್ಟರ್ಸ್ ಇದ್ದಾರೆ. ಬೆಂಗಳೂರು ಬಗ್ಗೆ ಕನ್ಸರ್ನ್ ಇರೋವಂಥ ನಾಗರಿಕರುಗಳು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದಾರೆ. ಈ ಸಂಶಯವನ್ನು ದೂರ ಮಾಡಬೇಕು ಅನ್ನೋದಾದರೆ ಅದು ನಿಮ್ಮ ಜವಾಬ್ದಾರಿ ಇದೆ. ದೂರ ಮಾಡಬೇಕು ಅನ್ನೋದಾದರೆ ಅನ್ನೋ ಪಾಯಿಂಟ್ ಅಲ್ಲ, ಅದು ಉಪಮುಖ್ಯಮಂತ್ರಿಗಳ ಜವಾಬ್ದಾರಿ ಇದೆ. ಬಿಕಾಸ್ ಯು ಆರ್ ದ ಉಸ್ತುವಾರಿ, ಯು ಆರ್ ದ ಇನ್ಚಾರ್ಜ್ ಮಿನಿಸ್ಟರ್ ಆಫ್ ಬ್ಯಾಂಗ್ಳೂರ್. ಸೊ ಯು ಶುಡ್ ಬಿ ಟೆಲಿಂಗ್ ಅಸ್ ವಾಟ್ ಈಸ್ ದ ಹಿಡನ್ ಅಜೆಂಡಾ ಬಿಹೈಂಡ್ ದಿಸ್. ಏನು ನಿಮ್ಮ ಉದ್ದೇಶ ಏನು? ವೈ ಶುಡ್ ವಿ ಗಿವ್ ರೆಂಟಲ್ ಕಾಂಟ್ರಾಕ್ಟ್ ವೆನ್ ಕ್ಲಿಯರ್ ಕಟ್ಟಾಗೆ BCG ಅನ್ನೋ ಕಂಪ್ನಿ, ಇವತ್ತು ಬಾಸ್ಟನ್ ಕಂಪ್ನಿ ಕ್ಲಿಯರ್ ಆಗಿ ಹೇಳಿದೆ, ವಿ ಡೋಂಟ್ ಅಗ್ರಿ ಬೈ ದಿಸ್, ವಿ ಆರ್ ನಾಟ್ ಗೋಯಿಂಗ್ ಬೈ ದಿಸ್. ನಾವು ರೆಂಟಲ್ಗೆ ನಾವು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ, ಲಾಸ್ ಆಗುತ್ತೆ. ಅದ್ರ ಬದಲಾಗಿ ಪರ್ಚೇಸ್ ಮಾಡ್ಬೋದು. ಸರ್ಕಾರನ ವರದಿ ಕೊಟ್ಟರು ಕೂಡ ಅದನ್ನು ಗಾಳಿಗೆ ತೂರಿದ್ದೀರಿ. ವೈ? ಯಾಕೆ? ಇದ್ರ ಬಗ್ಗೆ ದಯಮಾಡಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಉತ್ತರ ಕೊಡಲೇಬೇಕು. ನನಗಲ್ಲ, ಬೆಂಗಳೂರಿನ ನಾಗರಿಕರಿಗೆ, ನಾನು ಒಬ್ಬ ನಾಗರಿಕನಾಗಿ ಆಸ್ ಎ ಕಾಮನ್ ಮ್ಯಾನ್ ನಿಮ್ಗೆ ಕೇಳ್ತಾ ಇದ್ದೀನಿ, ಇದಕ್ಕೆ ದಯಮಾಡಿ ಉತ್ತರ ಕೊಡಬೇಕು ಈ ರಾಜ್ಯ ಸರ್ಕಾರ. ಇಲ್ಲ ನಾನು ಆನೆ ನಡೆದಿದ್ದೇ ದಾರಿ, ಆ ಆಟಿಟ್ಯೂಡಿಂದ ಒಂದು ಸ್ವಲ್ಪ ಹೊರಗಡೆ ಬನ್ಬೇಕು ಸರ್. ಇದು ಪ್ರಜಾಪ್ರಭುತ್ವ, ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ. ವೋಟರ್ಸ್ ಕೈಯಲ್ಲಿದೆ, ಎಲ್ಲ ಕೈಯಲ್ಲಿ ಬಟನ್ನು 28ಕ್ಕೆ ಒತ್ತಾರೆ. ಯಾರಿಗೆ ಒತ್ತಬೇಕು, ಯಾರಿಗೆ ಕೈ ಬಿಡಬೇಕು ಅನ್ನೋದು ವೋಟರ್ಸ್ ತೀರ್ಮಾನ ಮಾಡ್ತಾರೆ. ಅದಿರಲಿ, ಅದು ದೂರದ ಪ್ರಶ್ನೆ, ಅದು ಚರ್ಚೆ ಮಾಡಲ್ಲ ನಾನು ಇವಾಗ. ಬಟ್ ದುರಹಂಕಾರ ಬೇಡ. ಇದೇನು ಕ್ವಶನ್ ಕೇಳ್ತಾ ಇದ್ದೀವಿ, ಇದಕ್ಕೊಂದು ಉತ್ತರ ಬೇಕು ನಮಗೆ, ಅಷ್ಟೇ ನಾನು ಕೇಳ್ತಾ ಇರೋದು. ಥ್ಯಾಂಕ್ ಯು ಸರ್. ಸರ್ ನೋಡಿ, ಈಗ ಕ್ಲಿಯರ್ ಕಟ್ಟಾಗಿ ಈ ಮಾಡೆಲ್ ಬಗ್ಗೆ ನಾನು ನಿಮಗೆ ಮುಂದಿಟ್ಟಿದ್ದೀನಿ. ಈಗ ಬೇರೆ ಇನ್ನೆಲ್ಲೆಲ್ಲೋ ಹೋಗೋದು ಬೇಡ. ನಾನು ಸಮಜಾಯಿಸಿ ಕೊಡಬೇಕಾಗಿರ್ತಕ್ಕಂಥದ್ದು ಬೆಂಗಳೂರಿನ ಉಸ್ತುವಾರಿ ಸಚಿವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕೆಂದರೆ ಹಗರಣ ಇದರಲ್ಲಾಗಿರ್ತಕ್ಕಂಥದ್ದು. ದಯಮಾಡಿ ಅವ್ರು ಇದಕ್ಕೆ ಉತ್ತರ ಕೊಡಲಿ. ಮುಂದಕ್ಕೆ ನಾವೇನು ಹೇಳ್ಬೇಕು ಕೇಳ್ತೀವಿ. ಸರ್, ಎಲೆಕ್ಟ್ರಿಕಲ್ ಬಸ್ಸಸ್ನ ಸರ್ಕಾರ ಪ್ರೈವೇಟ್ ಕಂಪನಿಯಿಂದ ಬಾಡಿಗೆ ತಗೊಳ್ತಾರೆ, ಸುಮಾರು 1000 ಬಸ್ಗಳು. ಆದರೂ ಒಟ್ಟಾರೆ ಲೆಕ್ಕಾಚಾರ ಹಾಕಿದ್ರೆ ಇವರು ಬಾಡಿಗೆ ಕಟ್ಟದ್ದು, ಇವರು ಖರೀದಿ ಮಾಡೋದು ಬಹಳ, ಅಂದರೆ ಖರೀದಿನೇ ಮಾಡೋದು ಒಂದು ಅಭಿಪ್ರಾಯ. ಆ ಥರದ್ದು ಸುಮಾರು ಇದೆ ಸರ್. ಈಗ ನೋಡಿ, ನಿಮ್ಗೊಂದು ಮಾತು ಹೇಳ್ತೀನಿ. ಈಗ ಇಲ್ಲಿ ಖರೀದಿ ಮಾಡ್ಬೋದಾ? ಖರೀದಿ ಮಾಡೋದ್ರಿಂದ ಏನು? ಖರೀದಿ ಮಾಡೋದಕ್ಕೆ ಅವಕಾಶ ಇದ್ದಾಗ ನಾನು ಹೇಳೋದು. ಖರೀದಿ ಮಾಡೋದ್ರಿಂದ ಏನು, ಮಾಡದೇ ಇರೋದ್ರಿಂದ ಏನು, ಈ ಪ್ರಕರಣದಲ್ಲಿ ನಾನು ಹೇಳಿದ್ದೀನಿ. ಬೇರೆ ಬೇರೆ ಮಾಡೆಲ್ಗಳಲ್ಲಿ ಅದೇನೇನು ಯೂಸ್ ಮಾಡ್ಕೊಂಡಿದ್ದಾರೆ ಅದು ನನಗೆ ಸಂಬಂಧ ಇಲ್ಲ. ಈಗ ನಾನು ಇದನ್ನು ಕೇಳ್ತಾರೆ, ಈ ಪ್ರಶ್ನೆಗೆ ದಯವಿಟ್ಟು ನಮ್ಗೆ ಉತ್ತರ ಬೇಕಷ್ಟೆ. ಸರ್, ಅದು ನನಗೆ ಗೊತ್ತಿಲ್ಲ. ಹಗರಣ ಅಥವಾ ಕಮಿಷನ್ನು, ಅದ್ರ ಗಾತ್ರ ಏನು, ಅದ್ರ ಪರ್ಸೆಂಟೇಜ್ ಏನು, ಅಥವಾ ಅದ್ರ ಕಮಿಷನ್ ವ್ಯಾಲ್ಯೂ ಏನು ಫಿಕ್ಸೇಷನ್ ಮಾಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ವಿ ಡೋಂಟ್ ನೋ, ವಿ ಆರ್ ಓನ್ಲಿ ಡೌಟಿಂಗ್. ನಮಗೆ ಸಂಶಯ ವ್ಯಕ್ತ ಆಗಿದೆ, ಸಾರ್ವಜನಿಕರ ಕಡೆಯಿಂದ ಸಂಶಯ ವ್ಯಕ್ತ ಆಗಿದೆ. ಪ್ಲಸ್ಸು ಮೀಡಿಯಾಗಳಲ್ಲಿ ಈ ವಿಚಾರ ಭಾಳ ಗಂಭೀರವಾಗಿ ಹೊರಗಡೆ ಬಂದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಆ್ಯಸ್ ಎ ಕಾಮನ್ ಮ್ಯಾನ್ ಪ್ರಶ್ನೆ ಮಾಡ್ತಿದ್ದೀವಿ. ಇದಕ್ಕೆ ಉತ್ತರ ಸರ್ಕಾರನೇ ಕೊಡಬೇಕು. ಅಲ್ಟಿಮೇಟ್ಲಿ ನಮಗೆ ಗೊತ್ತಿಲ್ಲ ವಾಟ್ ಈಸ್ ದ ಹಿಡನ್ ಅಜೆಂಡಾ ಬಿಹೈಂಡ್ ದಿಸ್. ಗೌರ್ಮೆಂಟ್ ಶುಡ್ ಹ್ಯಾಸ್ ಟು ಆನ್ಸರ್ ಆನ್ ದಿಸ್. ಸರ್, ಅದು ಗೊತ್ತಿಲ್ಲ ಸರ್. ನನಗೆ ಪ್ರಶ್ನೆ ಮಾಡಿದ್ರೆ ನಾನೇನು ಹೇಳಿ? ಕಿಕ್ ಬ್ಯಾಕು ಇದೆಯಾ ಅಥವಾ ಕಿಕ್ ಬ್ಯಾಕು ಎಷ್ಟು ಪ್ರಮಾಣದಲ್ಲಿದೆ, ಅದು ದಾಖಲೆ ಸೃಷ್ಟಿ ಮಾಡಿರುವಂಥ ಕಿಕ್ ಬ್ಯಾಕಾ ಏನು ಅನ್ನೋದು ಅದು ಈ ರಾಜ್ಯ ಸರ್ಕಾರವೇ ಉತ್ತರ ಕೊಡಬೇಕು ಸರ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಇದನ್ನು ಒಂದು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗಬೇಕು, ಇದನ್ನು ಲಾಜಿಕಲ್ ಎಂಡ್ನ ಮೀಟ್ ಮಾಡಿಸ್ಬೇಕು ಅಂತಕ್ಕಂಥ ದೃಢ ನಿರ್ಧಾರದಿಂದ ಇವತ್ತು ಈ ಪ್ರೆಸ್ ಮೀಟ್ನ ಕರೆದಿದ್ದೀನಿ. ಬಿಕಾಸ್ ಒಂದು ಕಡೆ ಸರ್ BBMP ಇದ್ದಿದ್ದನ್ನು ಈಗ GBI ಆಗಿ ಮಾಡ್ಕೊಂಡಿದ್ದಾರೆ, 5 ಕಾರ್ಪೊರೇಷನ್ ಆಗು ಮಾಡ್ಕೊಂಡಿದ್ದಾರೆ. ಬಟ್ BBMPನ ನೀವು GBI ಮಾಡಿ 5 ಕಾರ್ಪೊರೇಷನ್ ಮಾಡ್ತಾ ಇದ್ದಂಗೆ ಬೆಂಗಳೂರು ನಗರ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಸರ್ಕಾರದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಗಳ ಮನಸ್ಥಿತಿ ಹೇಗಿದೆ ಅನ್ನೋದು ಇದು ಒಂದು ಪ್ರಕರಣದಲ್ಲಿ ಬಹುಶಃ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೋದು. ಕೇವಲ GBIನ ನಾವು ಸೃಷ್ಟಿ ಮಾಡಿ 5 ಕಾರ್ಪೊರೇಷನ್ಗಳನ್ನ ಮಾಡಿ ಇದಿಷ್ಟು ಕಾರ್ಪೊರೇಷನ್ಗಳನ್ನ ನಾವು ಹಿಡ್ಕೊಬಿಡ್ಬೋದು, ಇದನ್ನ ಹಿಡ್ಕೊಂಡು ನಾವು ರಾಜಕಾರಣ ಮಾಡ್ಬೋದು, ಇದರಲ್ಲಿ ಡಿಲಿಮಿಟೇಷನ್ ಇರ್ಬೋದು, ರಿಸರ್ವೇಷನ್ಗಳಿರ್ಬೋದು, ಇವೆಲ್ಲದರಲ್ಲೂ ನಾವು ಆಟ ಆಡ್ಕೊಂಡು ರಾಜಕಾರಣ ಮಾಡ್ಬೋದು ಬೆಂಗಳೂರು ನಗರದಲ್ಲಿ ಅಂತ ಇವತ್ತು ಒಂದು ಪರಿಕಲ್ಪನೆಯನ್ನು ಈ ರಾಜ್ಯ ಸರ್ಕಾರದ ಕೆಲವೊಂದಷ್ಟು ಮಹನೀಯರೇನು ಇಟ್ಕೊಂಡಿದ್ದಾರೆ. ಇದರ ಹೊರತಾಗಿ ಇವತ್ತು ಬೆಂಗಳೂರು ನಗರಕ್ಕೆ 136 ಜನ ಶಾಸಕರು ಇವತ್ತೇನು ಗೆದ್ದಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಯಾಕೆಂದರೆ ಇಟ್ಸ್ ಎ ಸಿಂಗಲ್ ಲಾರ್ಜೆಸ್ಟ್ ಮೆಜಾರಿಟಿ ಗೌರ್ಮೆಂಟ್. ಇಲ್ಲಿ ಯಾರ್ದು ಕೂಡ ಆಕ್ಷೇಪಣೆಗಳಿರೋದಿಲ್ಲ, ಯಾರು ಕೂಡ ಇಂಟರ್ಫಿಯರೆನ್ಸ್ಗಳಿರೋದಿಲ್ಲ. ಅವ್ರಿಗೆ ಬೇಕಾದಂಥ ತೀರ್ಮಾನಗಳು ಅವ್ರು ತಗೋಬೋದು. ಅದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು. ಆದರೂ ಕೂಡ ನಾನು ಈಗ ತಾನೇ ಪ್ರಸ್ತಾವನೆ ಮಾಡ್ದಂಗೆ ಗುಂಡಿ ಮುಚ್ಚೋದ್ರಿಂದ ಹಿಡಿದು ಫ್ಲೈಓವರ್ಸು ಅರ್ಧಂಬರ್ಧ ಆಗಿ ನಿಂತಿರೋದ್ರಿಂದ ಹಿಡಿದು ಅನೇಕ ವಿಚಾರಗಳು, ಇದು ಯಾಕೆ ಅಡ್ರೆಸ್ ಮಾಡೋದಕ್ಕೆ ಇವ್ರಿಗೆ ಟೈಮ್ ಇಲ್ವಾ, ಕಮಿಟ್ಮೆಂಟ್ ಇಲ್ವಾ, ಕಾಳಜಿ ಇಲ್ವಾ? ಬರೀ ಇದು ಯಾವುದೋ 613 ಕೋಟಿ ರೂಪಾಯಿ ಈ ವಿಚಾರದಲ್ಲಿ ಇಷ್ಟು ಅವರು ಸಮಯ ಕಳೆಯೋದ? ಇದನ್ನೇ ಅವರು ಒಂದು ಸ್ವಲ್ಪ ಬೆಂಗಳೂರು ನಗರದ ಅಭಿವೃದ್ಧಿಗೆ ಹೆಚ್ಚಾಗಿ ಸಮಯ ಕೊಟ್ಟರೆ ಬಹುಶಃ ಅವರು ಕೂಡ ಬೆಂಗಳೂರು ನಗರಕ್ಕೆ ಏನಾದರೂ ಅವರ ಆಡಳಿತ ಅವಧಿನಲ್ಲಿ ಹೌದಪ್ಪ ನಾನು ಈ ಥರ ಕೊಡುಗೆ ಕೊಟ್ಟು ಹೋದೆ ಅಂತ ಅವ್ರಿಗೂ ಕೂಡ ಒಂದು ಹೆಸರಾಗ್ತದೆ. ಬಟ್ ಇದು ಯಾವುದು ಬೇಡ ಇವತ್ತು ಕಾಂಗ್ರೆಸ್ಗೆ. ಸರ್ BBMP ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಡೆಲ್ಲಿಯಲ್ಲಿ ಅವಾರ್ಡ್ ತಗೊಂಡಿದೆ DK ಶಿವಕುಮಾರ್. ಏನು ಸರ್ BBMP ದೆಹಲಿಯಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತೇಳಿ BBMP ಸಂಬಂಧಿಸಿದಂತೆ ಒಂದು ಅವಾರ್ಡ್ ಸರ್, ಇವತ್ತು BBMPಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಅವಾರ್ಡ್ ಸಿಕ್ಕಬೇಕಾಗಿರೋದು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ನಾಗರಿಕರು ಇದ್ದಾರಲ್ಲ ಅವ್ರ ಕಡೆಯಿಂದ ನೀವು ಅವಾರ್ಡನ್ನು ಸ್ವೀಕಾರ ಮಾಡಬೇಕು. ಅವ್ರ ಮನಸ್ಸುಗಳಲ್ಲಿ, ಅವರ ಹೃದಯಗಳಲ್ಲಿ ಹೌದಪ್ಪ ಉಸ್ತುವಾರಿ ಮಂತ್ರಿಗಳಾಗಿ ಯಾರೂ ಮಾಡದೇ ಇರತಕ್ಕಂಥ ಒಂದು ದೊಡ್ಡ ಬದಲಾವಣೆಯನ್ನು ಬೆಂಗಳೂರಿನ ಸಚಿವರು ತಗೊಂಬಂದಿದ್ದಾರೆ ಅಂತಕ್ಕಂಥದ್ದನ್ನ ಅವ್ರು ತಗೋಬೇಕೇ ಹೊರತುಪಡಿಸಿ ಇನ್ಯಾವುದೋ ಅವಾರ್ಡ್ ತಗೊಂಬಂದೆ, ಇನ್ಯಾರೋ ಬೇಸ್ಗಿರಿ ಪಟ್ಕೊಂಡೆ, ಇನ್ಯಾರೋ ನನಗೆ ಬೆಂತಟ್ಟಿದ್ರು ಅಂತ ಬೆಂತಟ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಅಷ್ಟ. ಆಮೇಲೆ ಇನ್ನೊಂದು ವಿಚಾರವನ್ನು ವ್ಯಕ್ತಪಡಿಸ್ತೀನಣ್ಣ. ಈಗ ತುಂಗಭದ್ರಾ ಡ್ಯಾಮಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮೆಲ್ರಿಗೂ ಗೊತ್ತಿದೆ, ಸುಮಾರು 71 ವರ್ಷಕ್ಕೂ ಮಿಗಿಲಾದಂಥ ಒಂದು ಹಳೆಯ ಒಂದು ಡ್ಯಾಮ್ ಅದು. ಬಟ್ ಕಳೆದ ವರ್ಷ ಗೇಟ್ ನಂಬರ್ 19 ಅದು ಒಂದು ಸ್ವಲ್ಪ ಇಶ್ಯೂ ಆಗಿ ನಿಮಗೆ ಗೊತ್ತಿದೆ, ಓಪನ್ ಆಯಿತು, 40 TMC ನೀರು ಹರಿದೋಯ್ತು. ಅದರಲ್ಲಿ ಒಂದು 2000 ಹೆಕ್ಟರ್ ಜಮೀನಷ್ಟು ಈ ನಮ್ಮ ಕಂಪ್ಲಿ ಈ ಭಾಗದಲ್ಲೆಲ್ಲ ಒಂದಷ್ಟು ಪ್ರದೇಶಗಳಿಗೆ ನೀರು ನುಗ್ಗಿ ಜಲಾವೃತಗೊಂಡು ರೈತರು ಬೆಳೆದಂಥ ಬೆಳೆ ಎಲ್ಲ ನಾಶ ಆಯಿತು. ಅದಕ್ಕೂ ಕೂಡ ರಾಜ್ಯ ಸರ್ಕಾರದ ಕಡೆಯಿಂದ ಯಾವುದೇ ರೀತಿ ಸ್ಪಂದನೆ ಸಿಕ್ಕಲಿಲ್ಲ. ಅವ್ರಿಗೆ ಯಾವುದೇ ರೀತಿ ಅವ್ರ ಕಡೆಯಿಂದ ಹೆಕ್ಟೇರ್ ಜಮೀನಿಗೆ ಒಂದು ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವೂ ಕೂಡ ಮಾಡಿಲ್ಲ. ಅಟ್ ದ ಸೇಮ್ ಟೈಮ್ ರಾಜ್ಯ ಸರ್ಕಾರ ಬಹುಶಃ ಅಗೈನ್ ಕಮಿಂಗ್ ಬ್ಯಾಕ್ ಟು ಬೆಂಗಳೂರು ಉಸ್ತುವಾರಿ ಮಂತ್ರಿಗಳ ಇಲಾಖೆಗೆ ಸೇರುವಂತೆ ಅವರು ಬಹುಶಃ ಒಂದು ಪ್ರಾಮಿಸನ್ನು ಮಾಡಿದರು, ಬೇಗ ಈ ಗೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲವೂ ಕೂಡ ಇತ್ಯರ್ಥ ಮಾಡ್ತೇವೆ ಅಂತ. ಯಾರೋ ಪಾಪ ಐ ಥಿಂಕ್ ಗುಜರಾತ್ನ ಒಬ್ಬ ಕಾಂಟ್ರಾಕ್ಟ್ರು ಒಂದು ಟೆಂಡರ್ ಅಪ್ಲೈ ಮಾಡಿ ಆತನಿಗೆ ಟೆಂಡರ್ ಆಗಿತ್ತು. ಐ ಥಿಂಕ್ ಒಂದು 52 ಕೋಟಿ ರೂಪಾಯಿ ಅಷ್ಟು ಟೆಂಡರ್ ಆಗಿತ್ತು ಅಂತ ಅಂದ್ಕೊಳ್ತೇನೆ. ಅದರಲ್ಲಿ ಕೆಲಸ ಮಾಡಿದ್ರು ಕೂಡ ಅಗೇನ್ ಇಲ್ಲಿ ಗಂಗಾಧರ್ ಮೂರ್ತಿ ಅವರು ಹೇಳ್ತಾ ಇದ್ರಲ್ಲ ಕಾಂಟ್ರಾಕ್ಟರ್ಗಳಿಗೆ ವಾಪಸ್ಸು ಬಿಲ್ ಪಾವತಿ ಆಗಿಲ್ಲ ಅಂತ, ಆ ಸಮಸ್ಯೆ ಆತನು ಕೂಡ ಎದುರಿಸ್ತಾ ಇದ್ದಾನೆ. 2 ಗೇಟ್ಗಳ ಕೆಲಸ ಮಾಡಿದರೂ ಕೂಡ ಸರ್ಕಾರದ ಕಡೆಯಿಂದ ಇನ್ನೂ ಆತನಿಗೆ ಬಿಲ್ಲು ಹಣ ಪಾವತಿ ಆಗಿಲ್ಲ. ಹಾಗಾಗಿ ಅವರು ಕೂಡ ಬ್ಯಾಕ್ ಆಫ್ ಆಗಿದ್ದಾರೆ. ಅಂದರೆ ಬ್ಯಾಕ್ ಆಫ್ ಅನ್ನೋದಕ್ಕಿಂತ ಏನಂದರೆ ಅವರು ಈಸ್ ಸೈಲೆಂಟ್ ವಾಚರಾಗಿ ಕೂತಿದ್ದಾರೆ ಅಷ್ಟೇ.
ಹಾಗಾಗಿ ಇವೆಲ್ಲದಕ್ಕೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಮಗೆ ತಿಳಿದ ಮಟ್ಟಕ್ಕೆ ಹತ್ತತ್ರ 79 TMC ಇವತ್ತು ನೀರು TB ಡ್ಯಾಮ್ನಲ್ಲಿದೆ. ಈ ಹಿಂದೆ ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಾಗ 75 TMC ಇದ್ದಾಗಲೂ ಕೂಡ ರೈತರ ಹೊಲ ಗದ್ದೆಗಳಿಗೆ ಜಮೀನಿಗೆ ನೀರನ್ನು ಹರಿಸಿರ್ತಕ್ಕಂಥ ಉದಾಹರಣೆ ಇದೆ. ಆದರೆ 79 TMC ನೀರಿದ್ದರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಎರಡನೇ ಬೆಳೆ ಆಗ್ತಕ್ಕಂಥದ್ದಕ್ಕೆ ರೈತರಿಗೆ ಬೆಳೆ ಬೆಳೀತಕ್ಕಂಥದ್ದಕ್ಕೆ ಇಲ್ಲಿವರೆಗೂ ನೀರನ್ನು ಬಿಡ್ತೇವೆ ಅಂತಕ್ಕಂಥದ್ದಲ್ಲ, ಬಿಡೋದಿಲ್ಲ ಅಂತಲೇ ನೇರವಾಗಿ ಹೇಳಿದ್ದಾರೆ. ಜೊತೆಯಲ್ಲಿ ಭತ್ತ ಖರೀದಿ ಕೇಂದ್ರಗಳು MSP ದರ ಈಗಾಗಲೇ ಕೇಂದ್ರದಿಂದ ಮತ್ತು ರಾಜ್ಯದಿಂದ ಈಗಾಗಲೇ ನಿಗದಿ ಮಾಡಿದ್ದಾರೆ. ಆದರೆ ಭತ್ತ ಖರೀದಿ ಕೇಂದ್ರಗಳು ಕೂಡ ಇನ್ನೂ ಚಾಲನೆ ಆಗಿಲ್ಲ. ಈ ರೀತಿ ಅನೇಕ ರೈತ ವಿರೋಧಿ ಸರ್ಕಾರದ ಕೆಲವೊಂದಷ್ಟು ನೀತಿಗಳ ವಿರುದ್ಧವಾಗಿ ಇವತ್ತು ಜನತಾದಳ ಪಕ್ಷದ ಕಡೆಯಿಂದ ಈಗಾಗಲೇ ಬೆಳಗ್ಗೆ ನಮ್ಮ ನಾಡಗೌಡರು, CV ಚಂದ್ರಶೇಖರ್ ಅವರು, ನೇಮಿರಾಜ್ ನಾಯಕ್ ಅವರು, ರಾಜ ವೆಂಕಟಪ್ಪ ನಾಯಕ್ ಅವರು, ಬೆಳಗ್ಗೆ ಶರಣಗೌಡರಿಗೂ ಮಾತಾಡಿದ್ದೀನಿ, ಕರಿಯಮ್ಮನವ್ರಿಗೂ ಮಾತಾಡಿದ್ದೀನಿ, JDLP ನಾಯಕರಾಗಿರ್ತಕ್ಕಂಥ ಮಾನ್ಯ ಸುರೇಶ್ ಬಾಬಣ್ಣವ್ರಿಗೂ ಕೂಡ ಈಗ ತಾನೇ ಮಾತಾಡಿದ್ದೀನಿ, ಮತ್ತು ನಮ್ಮ ಕೋರ್ ಕಮಿಟಿಯ ಅಧ್ಯಕ್ಷರು ಕೃಷ್ಣಾರೆಡ್ಡಿ ಸಾಹೇಬ್ರಿಗೂ ಮಾತಾಡಿದ್ದೀನಿ. ಈಗ 4 ಜನ ಕೂತ್ಕೊಂಡು ಕೊಪ್ಪಳದಲ್ಲಿ ಪ್ರೆಸ್ ಅಡ್ರೆಸ್ ಮಾಡಿದ್ದಾರೆ. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ 25ನೇ ತಾರೀಕು ಒಂದು ಬೃಹತ್ ಹೋರಾಟಕ್ಕೆ ಇವತ್ತು ರೈತರ ಜೊತೆಯಲ್ಲಿ ಜನತಾದಳ ಪಕ್ಷ ಇದ್ದೇವೆ ಅಂತಕ್ಕಂಥದ್ದು. ಜೊತೆಯಲ್ಲಿ ಸರ್ಕಾರ ಇವತ್ತೇನು ರೈತ ವಿರೋಧಿ ನೀತಿಗಳು ಧೋರಣೆಯನ್ನು ತೋರಿಸ್ತಾ ಇದ್ದಾರೆ, ಇದರ ವಿರುದ್ಧವಾಗಿ ಇವತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥದ್ದಕ್ಕೆ 25ನೇ ತಾರೀಕು ಇದೇ ತಿಂಗಳು ಕರೆಯನ್ನು ಕೊಟ್ಟಿದ್ದೇವೆ. ಈಗಲೂ ಕೂಡ ಬಿಕಾಸ್ ಇದು ಸ್ಟೇಟ್ ಇಶ್ಯೂ ಆಗಿದೆ. ಬಿಕಾಸ್ ನಿಮಗೆ ಗೊತ್ತಿದೆ, ತುಂಗಭದ್ರಾ ಡ್ಯಾಮಲ್ಲಿ 65% ಹತ್ತತ್ರ 134ರಿಂದ 135 TMCವರೆಗೂ ನಮ್ಗೆ ಅಲೋಕೇಶನ್ ಆಗಿದೆ 65%. ಇನ್ನು ಮಿಕ್ಕಂಥದ್ದು ತೆಲಂಗಾಣ ರಾಜ್ಯಕ್ಕೆ ಮತ್ತು ಆಂಧ್ರಾಗೆ 35% ಹೋಗುತ್ತೆ. ಅಲ್ಲೂ ಕೂಡ ಇವತ್ತು ನವಿಲಿ ಡ್ಯಾಮ್ ಬಗ್ಗೆನೂ ಕೂಡ ಚರ್ಚೆಗಳು ಸಾಕಷ್ಟು ನಡೀತಾ ಇದೆ. ಅದು ಹತ್ತತ್ರ ಒಂದು 15,600 ಕೋಟಿ ರೂಪಾಯಿ ಏನೋ ಆ ಡ್ಯಾಮ್ ಕಟ್ಟಲಿಕ್ಕೆ ಆಗ್ತದೆ ಅಂತಕ್ಕಂಥದ್ದೇನು ಚರ್ಚೆ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಕುಮಾರಣ್ಣವ್ರ ಹತ್ರ ನಾನು ಮಾತಾಡಿದ್ದೀನಿ. ಈಗ ಆಂಧ್ರದ ಮುಖ್ಯಮಂತ್ರಿಗಳು NDA ಪಾರ್ಟ್ನರ್ ಇದ್ದಾರೆ, ತೆಲಂಗಾಣ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನವರೇ ಇದ್ದಾರೆ ಸ್ವತಃ. ಅವ್ರದ್ದು 35% ವಾಟರ್ ಶೇರ್ ಇದೆ, ನಮ್ಮದು 65% ಇದೆ. ಕೂತ್ಕೊಂಡು ಚರ್ಚೆ ಮಾಡಲಿ. ನಾವು ಬೇಕಾದರೆ ಆಂಧ್ರದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಮಾತಾಡಿ ಕುಮಾರಣ್ಣ ಅವ್ರ ಕಡೆಯಿಂದ ಒಂದು ನಿಯೋಗ ಹೋಗಿ ಒಪ್ಪಿಸ್ತೀವಿ. ಇದು ಅವರು ಕೂಡ ಮಾಡಲಿ. ಒಟ್ಟಾರೆಯಾಗಿ ಆ ಡ್ಯಾಮ್ ಕಟ್ತಕ್ಕಂಥದ್ದಾದಾಗ ಮತ್ತೆ ಆ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ರೈತರಿಗೆ ಇವತ್ತೇನು ಈಗ ಮೊನ್ನೆನೂ 2-3 ತಿಂಗಳಿಂದ ದೊಡ್ಡ ಮಟ್ಟದಲ್ಲಿ ಮಳೆ ಬಂದಾಗ ಬೆಳೆಗಳೆಲ್ಲ ಹಾನಿಯಾಯಿತು. ಹಾನಿಯಾದಂಥ ಪ್ರದೇಶಗಳಿಗೆ ಜನತಾದಳ ಪಕ್ಷ ನಾವು ಭೇಟಿಯನ್ನು ಕೊಟ್ಟು ಅಲ್ಲಿ ಹೆಕ್ಟೇರ್ ಜಮೀನಿಗೆ ಕನಿಷ್ಠ ಪಕ್ಷ 20ರಿಂದ 25 ಸಾವಿರ ರೂಪಾಯಿ ನೀವು ಘೋಷಣೆ ಮಾಡಿ ಕೊಡಬೇಕು ಅಂತಕ್ಕಂಥದ್ದನ್ನ ಒತ್ತಾಯ ಮಾಡಿದ್ವಿ. ಆಮೇಲೆ ಮುಖ್ಯಮಂತ್ರಿಗಳು ಅಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು ಅಂದ್ಬಿಟ್ಟು ಖರ್ಗೆ ಅವರ ಸುಪುತ್ರರು ಕರ್ಕೊಂಡೋಗಿ ಅವ್ರನ್ನ ಅಲ್ಲಿ ಭೇಟಿನೂ ಮಾಡಿಸಿದ್ರು. ಒಂದು ಕಡೆ ಎಲ್ಲ ಹೋಗಿದ್ರು ನಾವು ಬಂದು ಹೋದ್ಮೇಲೆ. ಬಟ್ ಇಲ್ಲಿವರೆಗೂ ಕೂಡ ಸಕಾರಾತ್ಮಕವಾಗಿ ಅವರು ಏನೋ ಒಂದು ಘೋಷಣೆನ ಮಾಡಿದರು, ಅದು ರೈತರಿಗೆ ಒಂದು ಸ್ಪಂದನೆ ಸಿಕ್ಕಿಲ್ಲ ರಾಜ್ಯ ಸರ್ಕಾರದ ಕಡೆಯಿಂದ. ಸೊ ಇವೆಲ್ಲ ಖಂಡಿಸಿ ಒಂದು ರೈತರ ಪರವಾಗಿ ಸದಾಕಾಲ ನಮ್ಮ ಪಾರ್ಟಿ ನಿಂತ್ಕೊಂಡಿದೆ. ಇಂಥ ಒಂದು ಸಂಕಷ್ಟ ಕಾಲದಲ್ಲೂ ಕೂಡ ನಾವು ನಿಂತ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ, ನಮ್ಮ ಧರ್ಮ. ಅದನ್ನು ನಾವು ನಿರ್ವಹಿಸ್ತೇವೆ. ಹೌದು ಸರ್. ಸರ್ ಖಂಡಿತ ಮಾಡಬೇಕು. ಯಾಕೆಂದರೆ 33 ಕ್ರಸ್ಟ್ ಗೇಟ್ಗಳಿದೆ ಟೋಟಲಿ. 33ರಲ್ಲಿ ಇವತ್ತು 16ರಿಂದ 17 ಕ್ರಸ್ಟ್ ಗೇಟ್ಗಳು ಇವತ್ತು ಆಪ್ರೇಷನ್ಸ್ ಲೆವೆಲಲ್ಲೇ ಇಲ್ಲ. ಅದು ಸಮಸ್ಯೆ ನಮಗೆ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಖಂಡಿತವಾಗ್ಲೂ ನೋಡಿ, ಇದು 71 ವರ್ಷ ಆಗಿದೆ ಸರ್. ನಾನು ಅದಕ್ಕೆ ಪ್ರಾರಂಭಿಕವಾಗಿ ನಾನು ಮಾತಾಡ್ಬೇಕಾದ್ರೆ ಹೇಳಿದೆ, 71 ವರ್ಷ ಆಗಿದೆ ಡ್ಯಾಮ್ ಕಟ್ಟಿ, ನೆನ್ನೆ ಮೊನ್ನೆ ಕಟ್ಟಿರ್ತಕ್ಕಂಥದ್ದಲ್ಲ ಅದು. ಬಟ್ ಇದೆಲ್ಲ ಕೂಡ ಅಡ್ರೆಸ್ ಆಗಬೇಕು ಇಮಿಡಿಯೇಟ್ಲಿ. ಪ್ಲಸ್ ಇವಾಗ ಅದು ಯಾರೋ ಕಾಂಟ್ರಾಕ್ಟ್ರು ಟೆಂಡರ್ ತೊಗೊಂಡು ಅವರೆಲ್ಲ ಕೆಲಸ ಮಾಡಿರೋ ಅಂಥವ್ರಿಗೆ ಅವ್ರ ಬಿಲ್ ಏನು ಇವತ್ತು 10 ಕೋಟಿ ರೂಪಾಯಿ ಅವ್ರು ಖರ್ಚು ಮಾಡಿರ್ತಾರೆ, ಗೇಟ್ ಮಾಡಿರ್ತಾರೆ.
ಅವ್ರಿಗೆ ಇವತ್ತು ಅವ್ರಿಗೆ ಇಮಿಡಿಯೇಟಾಗಿ ಬಿಲ್ ಕ್ಲಿಯರೆನ್ಸ್ ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಮುಂದೇನಾಗಬೇಕು ಅವ್ರ ಕೈಲಿ ಮಾಡಿಸ್ಬೇಕಲ್ವಾ ಸರ್ಕಾರ. ಸರ್ ಅದು ಸರ್ ಈಗ ಒಂದು 134 TMCಯಲ್ಲಿ ಕೆಳಗಡೆ ಹೂಳು ಶೇಖರಣೆ ಆಗಿದೆ, ಅಂದರೆ ಸಿಲ್ಟ್ ಅಕ್ಯುಮಿಲೇಷನು ಆಗಿದೆ. ಸೊ ಅದ್ರ ಬಗ್ಗೆನೂ ನಾವು ಗಮನ ಕೊಡಬೇಕು. ಯಾಕೆಂದರೆ ಎತ್ತತ್ರ 27 to 32 TMC ಅಷ್ಟು ನಿಮಗೆ ಸಿಲ್ಟ್ ಅಕ್ಯುಮಿಲೇಷನ್ ಆಗಿದೆ. ಅದ್ರ ಮೇಲ್ಗಡೆ ನಮ್ಗೆ ಇನ್ನೇನೇ ಇದ್ರು ನಮಗೊಂದು 75 TMCನೋ 70 TMCನೋ 79 TMCನೋ ಇದೆ. ಸೊ ಈಗ ದೀಸ್ ಆಲ್ ಇಶ್ಯೂಸ್ ಹ್ಯಾಸ್ ಟು ಬಿ ಅಡ್ರೆಸ್ಡ್. ಇವಾಗ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಕೂತ್ಕೊಂಡು ಅಡ್ರೆಸ್ ಮಾಡಬೇಕು ಸರ್ ಇದು. ಅಥವಾ ಒಂದು ಕೆಲಸ ಮಾಡಬೇಕು, ಈಗ ಈ ಮೂರು ಪಕ್ಷದಿಂದ ಕೆಲವೊಂದಷ್ಟು ನಾಯಕರುಗಳನ್ನ ಕರೆದು ಅವ್ರ ಜೊತೆ ಕೂತು ಒಂದು ಸಮಾಲೋಚನೆ ಮಾಡಿ, ಈಗ ಯಾರ್ಯಾರ ಅಭಿಪ್ರಾಯ, ಯಾಕೆಂದ್ರೆ ಅನುಭವಿಗಳು ಎಲ್ಲ ಪಾರ್ಟಿನಲ್ಲೂ ಅನುಭವಿಗಳಿದ್ದಾರೆ, ಆ ಅನುಭವನ ಪಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು. ಒಟ್ಟಾರೆಯಾಗಿ ಸರ್ ಇಲ್ಲಿ ನಾವೇನು ರಾಜಕಾರಣ ಮಾಡೋದು ಬಿಡೋದು ಅದೆಲ್ಲ ಸೆಕೆಂಡ್ರಿ. ಬಟ್ ಇವತ್ತು ಟು ಬಿ ವೆರಿ ಫ್ರ್ಯಾಂಕ್ ಆ್ಯಂಡ್ ಆನೆಸ್ಟ್, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರೈತರುಗಳು ಮಳೆ ಧಾರಾಕಾರವಾಗಿ ಸುಳಿದಾಗಲೂ ಕೂಡ ಅವರು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಈ ಎರಡನೇ ಬೆಳೆಗೆ ನೀರು ಬಿಡ್ತಾ ಇಲ್ಲ ಅನ್ನೋ ಪಾಯಿಂಟಲ್ಲೂ ಅನುಭವಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವತ್ತು ಸಫರರ್ಸ್ ಬಂದು ಕಲ್ಯಾಣ ಕರ್ನಾಟಕ ರೈತರು. ಒಟ್ಟಾರೆಯಾಗಿ ಇವತ್ತು ತಾವು ಕೇಳಿದ ಪ್ರಶ್ನೆಗೆ ಸರ್ ಇವತ್ತು ನಾನು ಹೇಳುವಂಥದ್ದಿಷ್ಟೇ. ಒಂದು, ನಮ್ಮ ಪಾರ್ಟಿ BJP ಪಾರ್ಟಿ ಜೊತೆಯಲ್ಲಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳು ಇವತ್ತು ಒಂದು ಚರ್ಚೆ ಮಾಡಿ ಯಾವ ರೀತಿ ಇದನ್ನು ಬಗೆಹರಿಸ್ಬೋದು ಅನ್ನೋದು ಕೂಡ ಬಹುಶಃ ಇದು ಒಂದು ಸಭೆ ಕರೆದ್ರೆ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ, ಮೈ ಆನೆಸ್ಟ್ ಒಪಿನಿಯನ್. ಸಾರಿ ಸರ್ ಈಗ ಬೆಳೆ ಪರಿಹಾರ ತಾತ್ಕಾಲಿಕವಾಗಿ ತಕ್ಷಣ ಒಂದು ಟೆಂಪ್ರವರಿ ರಿಲೀಫ್ಗೋಸ್ಕರ ಹೆಕ್ಟೇರ್ ಜಮೀನಿಗೆ ಒಂದು 50,000 ರೂಪಾಯಿ ಘೋಷಣೆ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಸೂಕ್ತ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಇದು ತಾತ್ಕಾಲಿಕವಾಗಿ. ಆದರೆ ಮತ್ತೆ ಅವರು ಮುಂದೆ ಬೆಳೆ ಬೆಳೆದ್ರೇ ತಾನೇ ಇವತ್ತು ರೈತರು ಇವತ್ತು ಮುಂದೆ ಜೀವನ ಮಾಡಲಿಕ್ಕಾಗೋದು. ಸೊ ಆ ದೃಷ್ಟಿಯಿಂದ ಇದನ್ನು ಪರ್ಮನೆಂಟಾಗಿ ಅವ್ರನ್ನ ಯಾವ ರೀತಿ ನೀವು ಅಡ್ರೆಸ್ ಮಾಡ್ಬೋದು, ರೈತರ ಇಶ್ಯೂನ ಮಾಡ್ತಕ್ಕಂಥದ್ದು ಸೂಕ್ತ. ಒಟ್ಟಿನಲ್ಲಿ ಎರಡನೇ ಬೆಳೆಗೆ ಇವತ್ತು ರೈತರೆಲ್ಲ ಒತ್ತಾಯ ಮಾಡ್ತಾಯಿದ್ದಾರೆ ನೀರು ಬಿಡಿ ಅಂತ. ಈ ವಿಚಾರವಾಗಿ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು, ಬಿಡ್ತಕ್ಕಂಥದ್ದು ಸೂಕ್ತ. ಹೇಳಿ ಸರ್. ಎಸ್ ಸರ್. ಸರ್ ಬಹುಶಃ ಈಗ ಇದೇನು ಹೊಸ ವಿಚಾರ ಏನಲ್ಲ. ಇದು ನಾನು ಇತ್ತೀಚೆಗೆ ನಮ್ಮ ಪಕ್ಷದ ಮುಖಂಡರುಗಳ ಸಹಕಾರದಿಂದ ಒಂದಷ್ಟು ಕ್ಷೇತ್ರಗಳು ರಾಜ್ಯ ವ್ಯಾಪ್ತಿ ಪ್ರವಾಸ ಮಾಡಿದಾಗಲಿಂದನೂ ಕೂಡ ಈ ರಾಜ್ಯಾಧ್ಯಕ್ಷರು ಪಾಯಿಂಟಲ್ಲಿ ಒಂದಷ್ಟು ಚರ್ಚೆಗಳು ನಡೀತಾನೆ ಇದೆ. ಈಗ ಸ್ವಾಭಾವಿಕವಾಗಿ ತಾವು ಈ ಪ್ರಶ್ನೆ ಕೇಳೋದಕ್ಕೆ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯೂ ಕೂಡ ಇವತ್ತೇನು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರ ನೇತೃತ್ವದಲ್ಲಿ ಪಕ್ಷದ ನಾಯಕರುಗಳೆಲ್ಲ ಸೇರಿ ಕರೆದಿದ್ದೇವೆ. ಹಾಗಾಗಿ ಸ್ವಾಭಾವಿಕವಾಗಿ ನಿಮ್ಮಲ್ಲೂ ಕೂಡ ಒಂದು ಕುತೂಹಲ ಇರಬೇಕು. ಆದರೆ ಇವತ್ತು ಪಕ್ಷದ ರಾಜ್ಯಾಧ್ಯಕ್ಷನ ರೇಸ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಇಲ್ಲ. ನಾನು ಆಕಾಂಕ್ಷಿತನೂ ಅಲ್ಲ, ನಾನು ಆ ಒಂದು ಸ್ಥಾನವನ್ನು ಇವತ್ತಿಗೆ ಅಪೇಕ್ಷೆಯನ್ನು ಪಟ್ಕೊಂಡಿಲ್ಲ. ನಾನು ಈ ಪಕ್ಷದ ಕಾರ್ಯಕರ್ತ ಅಂತ ಅಂದ್ಕೊಂಡಿದ್ದೇನೆ, ನಂದೊಂದು ಗುರಿ ಇಟ್ಕೊಂಡಿದ್ದೇನೆ. ಯಾಕೆಂದರೆ ತಾವೇ ಹೇಳ್ದಂಗೆ ಸರ್ 25 ವರ್ಷ ಇವತ್ತು ಬೆಳ್ಳಿ ಮಹೋತ್ಸವ ರಜತ ಮಹೋತ್ಸವವನ್ನು ಇವತ್ತು ನಾವೇನು ಆಚರಣೆ ಮಾಡ್ತಾಯಿದ್ದೀವಿ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಕಟ್ಟಿ 25 ವರ್ಷ ಪೂರೈಸಿರ್ತಕ್ಕಂಥ ಏಕೈಕ ಪ್ರಾದೇಶಿಕ ಪಕ್ಷ ಅದು ನಮ್ಮ ಜಾತ್ಯತೀತ ಜನತಾದಳ ಪಕ್ಷ. ಅದು 99ರಲ್ಲಿ ಏನು ಸ್ಥಾಪನೆ ಆಯಿತು, ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟ, ಕುಮಾರಣ್ಣ ಅವರ ಒಂದು ಕಾಲಾವಧಿನಲ್ಲಿ ಅವರು ನಡ್ಕೊಂಡು ಬಂದಂಥ ರೀತಿಗಳು ಇವತ್ತು ಬಹುಶಃ ನಮಗೆ ಸಂಪೂರ್ಣ ಬಹುಮತದಿಂದ ಇಲ್ಲಿವರೆಗೂ ಸರ್ಕಾರ ರಚನೆ ಮಾಡೋಕ್ಕಾಗದೇ ಇರಬಹುದು. ಆದರೆ ನಾಡಿನ ಜನತೆಯ ಪ್ರೀತಿ ಅಂತೂ ಸಂಪಾದನೆ ಮಾಡಿದ್ದೀವಿ, ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ಬಹುಶಃ ಮುಂದೊಂದು ದಿನ ಮುಂದಿನ ಚುನಾವಣೆಯಲ್ಲಿ ರಾಜ್ಯದ 7.5 ಕೋಟಿ ಕನ್ನಡಿಗರು ಒಂದು ಅವಕಾಶ ಮಾಡ್ತಾರೆ ಪಕ್ಷಕ್ಕೆ ಇನ್ನೂ ಹೆಚ್ಚಿನ ಸ್ಥಾನ ಗೆಲ್ಲಿಸಲಿಕ್ಕೆ ಅಂತಕ್ಕಂಥದ್ದನ್ನ ಒಂದು ಆಶಾದಾಯಕವಾಗಿ ನಾವೆಲ್ಲರೂ ಕೂಡ ಪಕ್ಷ ಕಟ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಅದರಲ್ಲಿ ನಾನು ಕೂಡ ಒಬ್ಬ.
ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆಗೂ ಆಗ ಅವಕಾಶ ಇದೆಯಾ? ಸರ್, ಈಗ ನಾನು ಇದು ಮಾಧ್ಯಮದಲ್ಲಿ ಕೂತ್ಕೊಂಡು ನಾನು ಇಲ್ಲಿ ಇದನ್ನು ಚರ್ಚೆ ಮಾಡಲಿಕ್ಕೆ ಆಗಲ್ಲ. ಬಿಕಾಸ್ ಈ ವಾಟ್ ಎವರ್ ಡಿಸಿಷನ್ಸ್ ಹ್ಯಾಸ್ ಟು ಬಿ ಮೇಡ್, ಅದು ಒಂದು ಪಕ್ಷದ ಚೌಕಟ್ಟಿನಲ್ಲಿ ಅದು ಕೂತ್ಕೊಂಡು ಆಗ್ತಕ್ಕಂಥ ಚರ್ಚೆಗಳು, ಕೊನೆಗೆ ಯಾರ್ಯಾರ ಅಭಿಪ್ರಾಯಗಳೇನು ಬರುತ್ತೆ ಅದನ್ನು ಪರಿಗಣನೆಗೆ ತಗೊಂಡು ಕೊನೆಗೆ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಪಕ್ಷ ಬರಬೇಕಾಗತ್ತೆ. ಅದು 1 or 2 days ಇನ್ನೇನು ನಿಮಗೆ ಟೈಮ್ ಗೊತ್ತಲ್ಲ ಸರ್, 22ndವರೆಗೂ. ಥ್ಯಾಂಕ್ ಯು. ಸರ್, ಈಗ ಸನ್ಮಾನ್ಯ GT ದೇವೇಗೌಡರು ಸಾಹೇಬರು ಬಹುತೇಕ ಬಹಳಷ್ಟು ಸಂದರ್ಭಗಳಲ್ಲಿ ಮಾಧ್ಯಮದಲ್ಲಿ ಒಂದು ಮಾತನ್ನು ಪದೇ ಪದೇ ಹೇಳ್ತಾನೆ ಬರ್ತಾ ಇದ್ದಾರೆ. ಕ್ಷೇತ್ರ ದೊಡ್ಡ ಕ್ಷೇತ್ರ, 3.5 ಲಕ್ಷ ಮತದಾರರು ಹೊಂದಿರತಕ್ಕಂಥ ಕ್ಷೇತ್ರ ಚಾಮುಂಡೇಶ್ವರಿ. ಅವ್ರು ಹೇಳ್ತಕ್ಕಂಥ ವಿಚಾರ ಏನು, ಜನ ನನ್ನನ್ನು ಆಯ್ಕೆ ಮಾಡಿ ಶಾಸಕನಾಗಿ ಗೆಲ್ಲಿಸಿದ್ದಾರೆ, ನಾನು ನನ್ನ ಕ್ಷೇತ್ರದ ಜನತೆ ಜೊತೆಯಲ್ಲಿ ಹೆಚ್ಚಾಗಿ ಸಮಯ ಕಳೀತಕ್ಕಂಥದ್ದಕ್ಕೆ ನಾನು ಬಯಸ್ತೇನೆ ಅನ್ನೋದನ್ನು GT ದೇವೇಗೌಡರು ಸ್ವತಃ ಅವರೇ ಹೇಳಿಕೆಯನ್ನು ಬಹುತೇಕ ಬಹಳಷ್ಟು ಸಂದರ್ಭಗಳಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಾವು ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ಹಾಗಾಗಿ ಈಗ GT ದೇವೇಗೌಡರು ಕೂಡ ಇನ್ನೂ ಒಂದು ಮಾತು ಹೇಳಿದ್ದಾರೆ. ಮೊನ್ನೆ JDS ಪಕ್ಷದ ಚಿಹ್ನೆ ಅಡಿ ಗೆದ್ದಿರ್ತಕ್ಕಂಥದ್ದು, JDS ಕಾರ್ಯಕರ್ತರು ಮುಖಂಡರುಗಳು ಶ್ರಮ ವಹಿಸಿದ್ದಾರೆ ಅವ್ರ ಗೆಲುವಿಗೆ, ಜೊತೆಯಲ್ಲಿ JDS ಮೇಲೆ ಅಭಿಮಾನ ಇರತಕ್ಕಂಥ ಮತದಾರರು ಕೂಡ ಅವ್ರಿಗೆ ಆಯ್ಕೆ ಮಾಡ್ತಕ್ಕಂಥದ್ದರಲ್ಲಿ JDS ಪ್ರಮುಖವಾದಂಥ ಪಾತ್ರ ವಹಿಸಿದೆ. ನಾನು ಈಗ JDSನಲ್ಲಿದ್ದೇನೆ, JDSನ MLA ಅಂತ ಹೇಳಿದ್ದಾರೆ. ಬಿಟ್ಟರೆ ಬೇರೆ ಇನ್ನೇನು GT ದೇವೇಗೌಡರು ಇನ್ನೊಂದು ಅದೆಂಥದ್ದೋ ಪದ ಉಪಯೋಗಿಸಿದ್ರು, ಬಲಹೀನ, ಆರ್ಥಿಕವಾಗಿ ಬಲಹೀನ ಅಂತ ಹೇಳಿದರು ಸರ್. ಬಟ್ ನಾನು ಈ ಒಂದು ವಿಚಾರದಲ್ಲಿ ನಾನೊಂದು ಸ್ಪಷ್ಟೀಕರಣ ಕೊಡಲಿಕ್ಕೆ ಬಯಸ್ತೇನೆ. ಈಗ ಜನತಾದಳ ಪಕ್ಷ ಯಾರಿಗೆ ಯಾವುದೇ ಒಂದು ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ, ನಾನು ಇದು ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇಲ್ಲ, ಕ್ಷೇತ್ರದ ಹೊರಗಡೆ ಬಂದು ಮಾತಾಡ್ತೀನಿ ಒಂದು ಹೆಜ್ಜೆ. ರಾಜ್ಯದಲ್ಲಿ ಪಕ್ಷ ಕಟ್ಟುವಂಥ ಕೆಲಸದ ಒಂದು ಜವಾಬ್ದಾರಿ ಕೊಟ್ಟಾಗ, ಜನತಾದಳ ಪಕ್ಷ ಯಾರಿಗಾದರೂ ಕೊಟ್ಟಾಗ, ಅದನ್ನು ವಹಿಸಿದಾಗ ಜವಾಬ್ದಾರಿ ತಗೊಂಡಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ನಾವು ಅವ್ರ ಮೇಲೆ ಆರ್ಥಿಕ ಹೊರೆಯನ್ನು ಅವ್ರ ಮೇಲೆ ನಾವು ಹಾಕಿರ್ತಕ್ಕಂಥ ಪಕ್ಷ ಅಲ್ಲ. ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕವಾಗಿ ಆ ಹೊರೆಯನ್ನು, ಭಾರವನ್ನು, ಅದು ಸಾಲ ಸೋಲ ಏನೇ ಇರ್ಬೋದು, ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣವರು ಇಲ್ಲಿವರೆಗೂ ಕೂಡ ಅವ್ರ ತಲೆ ಮೇಲೆ ಅದನ್ನು ಹೊತ್ಕೊಂಡು ಬಂದಿದ್ದಾರೆ ಹೊರತುಪಡಿಸಿ ಇಲ್ಲಿ ಯಾರನ್ನೂ ಕೂಡ ನಮ್ಮ ಜನತಾದಳ ಪಕ್ಷದಲ್ಲಿ ನೀನು ಆರ್ಥಿಕವಾಗಿ ಸದೃಢವಾಗಿದೆಯಾ ಮುಂದೆ ಬಾ, ನೀನು ಆರ್ಥಿಕವಾಗಿ ಬಲಹೀನ ಆಗಿದೆಯಾ ನೀನು ಹಿಂದೆ ಹೋಗು ಅಂತ ಯಾವತ್ತೂ ಕೂಡ ನಮ್ಮ ಪಾರ್ಟಿ ಕಡೆಯಿಂದ ನಾವು ಎಂದೂ ಕೂಡ ಯಾರಿಗೂ ಹೇಳ್ದವ್ರಲ್ಲ. ಅದು ಯಾಕೆ ಪಾಪ ಅವ್ರಿಗೆ ಆ ಭಾವನೆ ಬಂತು ನನಗೆ ಅರ್ಥ ಆಗಲಿಲ್ಲ. ಆರ್ಥಿಕ ಶಕ್ತಿ ಮೇಲೆ ನಾವು ನಾಯಕತ್ವವನ್ನು ಡಿಸೈಡ್ ಮಾಡೋದಿಲ್ಲ. ಮತ್ತೊಂದು ಹೆಜ್ಜೆ ಮುಂದೋಗಿ ಅವ್ರು ಯಾವಾಗಲೂ ಮಾತಾಡ್ತಾ ಇರ್ತಾರೆ. ಮೊನ್ನೆನೂ ಅಂದರು ನನಗೆ JDLP ನಾಯಕ ಸ್ಥಾನದ ಆಕಾಂಕ್ಷಿ ಇದ್ದೆ, ಜೊತೆಯಲ್ಲಿ ನನಗೆ ಮಾತು ಕೊಟ್ಟಿದ್ರು ಅನ್ನೋದು ಕೂಡ ಅವರೇನೋ ಚರ್ಚೆ ಮಾಡ್ತಾರೆ, ಗೊತ್ತಿಲ್ಲ. ಐ ವಾಸ್ ನಾಟ್ ಇನ್ವಾಲ್ವ್ಡ್ ಇನ್ ದಿಸ್ ಆ್ಯಂಡ್ ಐ ಡೋಂಟ್ ಲೈಕ್ ಟು ಬಿ ಆಲ್ಸೋ ಇನ್ವಾಲ್ವ್ಡ್ ಇನ್ ದಿಸ್. ಈ ವಿಚಾರದಲ್ಲಿ ಹೇಳ್ತೀನಿ ಎಸ್, ನಾನು ವಿಷಯ ಯಾಕೆ ಮಾಡಿದೆ ಅಂದರೆ, ಆವಾಗ ಆ ಒಂದು ವಾರದ ಹಿಂದೆ ನಡೆದಂಥ ಕೆಲವೊಂದಷ್ಟು ಡೆವಲಪ್ಮೆಂಟ್ಸ್ ಏನಿತ್ತು, ಆ ಡೆವಲಪ್ಮೆಂಟ್ಸ್ನ ಪ್ರಕಾರ GT ದೇವೇಗೌಡರು ಭಾಳ ಮುನ್ನೆಲೆಯಲ್ಲಿ ಇದ್ದರು. ಈ JDLP ನಾಯಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮನಸ್ಸಿನಲ್ಲಿ ಬೆಟ್ಟದ ಅಷ್ಟು ಆಸೆ ಇಟ್ಕೊಂಡಿದ್ರು, ಇಲ್ಲ ಅಂತಲೂ ಏನಿಲ್ಲ ನನಗೆ ಗೊತ್ತಿದ್ದಂಗೆ. ಬಟ್ ಫೈನಲಿ ಇವೆಲ್ಲ ಇತ್ಯರ್ಥ ಹೀಗೆ ಯಾಕಾಯಿತು ಅಂತ ನಾನು ಕೂತ್ಕೊಂಡೊಬ್ಬ ಈ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಆಲೋಚನೆ ಮಾಡಿದಾಗ, ಈಗ ಸನ್ಮಾನ್ಯ ದೇವೇಗೌಡರು ಸಾಹೇಬರ ರಾಜಕಾರಣದ ಕೆಲವೊಂದಷ್ಟು ಕಾಲಘಟ್ಟದ ಅವಧಿಯನ್ನು ನಾವು ಕೇಳಿ ತಿಳ್ಕೊಂಡಿದ್ದೇವೆ, ಓದಿ ತಿಳ್ಕೊಂಡಿದ್ದೇವೆ. ಯಾಕಂದ್ರೆ ನಾವೆಲ್ಲ ಚಿಕ್ಕ ಹುಡುಗರುಗಳು, ಅವಾಗೆಲ್ಲ ನಮ್ಗೆ ಗೊತ್ತಿಲ್ಲ. ಬಟ್ ನಾವು ತಿಳ್ಕೊಳ್ಳೋ ಅಂಥ ಪ್ರಯತ್ನ ಮಾಡ್ತಾ ಇರ್ತೇವೆ.
ಯಾವತ್ತೂ ಕೂಡ ಜಾತ್ಯತೀತ ಜನತಾದಳ ಪಕ್ಷ ಅಂತ ನಾವೇನು ಆ ಜಾತ್ಯತೀತ ಅನ್ನೋದನ್ನ ಒಂದು ಟ್ಯಾಗ್ ಇಟ್ಟಿದ್ದೀವಿ. ಸರ್ವ ಸಮುದಾಯ ಜನಾಂಗ ಧರ್ಮವನ್ನು ಕೂಡ ಇಲ್ಲಿ ನಾವು ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನ ಬಹುಶಃ ಇತಿಹಾಸ ಅದು ನೋಡಿದಾಗ ನಮಗೂ ಕೂಡ ಅರ್ಥ ಆಗ್ತಾ ಹೋಗ್ತದೆ, ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು ಅದು. ಯಾಕೆಂದರೆ ದೇವೇಗೌಡರು ಸಾಹೇಬರು ಒಂದು ವೇದಿಕೆಯಲ್ಲಿ ನಾಯಕರುಗಳನ್ನ ನಿಲ್ಲಿಸ್ಕೊಂಡಾಗ ಅದು ಕೇವಲ ನಮ್ಮ ಸಮುದಾಯದ ನಾಯಕರಷ್ಟೇ ಅವ್ರ ಜೊತೇಲಿ ಇರ್ತಾ ಇರಲಿಲ್ಲ, ಎಲ್ಲ ಸಮುದಾಯದ ನಾಯಕರುಗಳಿಗೂ ಕೂಡ ಒಂದು ಅವಕಾಶ ಮಾಡಿಕೊಟ್ಟಿದ್ರು. ಬಹುಶಃ ಆ ಕಾನ್ಸೆಪ್ಟ್ನಲ್ಲಿ ಏನೋ ದೇವೇಗೌಡರು ಸಾಹೇಬರು ಅಥವಾ ಪಕ್ಷದ ಕಡೆಯಿಂದ ಈ ಒಂದು ತೀರ್ಮಾನ ಆಯಿತೋ ಏನೋ ಅಂತಕ್ಕಂಥದ್ದು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನನ್ನ ಒಂದು ಅನಿಸಿಕೆ.